ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ವಾಕ್ಯಗಳು 30-31 ಈ ರೀತಿಯಾಗಿದೆ. ಸಹೋದರರೇ, ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿ ನನ್ನೊಂದಿಗೆ ಬಲೀಯವಾಗಿ ವಿಜ್ಞಾಪಿಸಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೂ ಪವಿತ್ರಾತ್ಮನಿಂದಾಗುವ ಪ್ರೀತಿಯ ನಿಮಿತ್ತವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಸ್ಥಳದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ರೋಮಪುರದವರಿಗೆ ಪತ್ರಿಕೆಯನ್ನು ಬರೆಯುತ್ತಾ ಆ ಪತ್ರಿಕೆಯ ಕಡೆಗೆ ಬರುವಾಗ ಆ ರೋಮಪುರದ ವಿಶ್ವಾಸಿಗಳನ್ನು ಒಂದು ಮಾತನ್ನು ಕೇಳ್ಕೊಳ್ತಾನೆ. ತಾನು ಕೇಳ್ಕೊಳ್ಳೋಂಥ ಒಂದು ಮಾತೇನಂತಂದರೆ, ಸಹೋದರರೇ, ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿ ನನ್ನೊಂದಿಗೆ ಬಲೀಯವಾಗಿ ವಿಜ್ಞಾಪಿಸಿಕೊಳ್ಳಬೇಕೆಂದು. ಅಂದರೆ ಪೌಲು ಆ ಜನಗಳಿಗೆ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಸಹೋದರರೇ, ನೀವು ನನಗೋಸ್ಕರ ದೇವರ ಮುಂದೆ ಪ್ರಾರ್ಥನೆ ಮಾಡ್ತೀರಾ, ಆದರೆ ನೀವು ನನಗೋಸ್ಕರವಾಗಿ ಮಾಡುವಂಥ ಪ್ರಾರ್ಥನೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ತಾನು ಹೇಳ್ತಾನೆ ಅಂತಂದರೆ, ನನ್ನೊಂದಿಗೆ ಬಲೀಯವಾಗಿ ವಿಜ್ಞಾಪಿಸಿಕೊಳ್ಳಬೇಕು. ಆಗ ತಾನು ಬಲೀಯವಾಗಿ ಪ್ರಾರ್ಥನೆ ಮಾಡಿ ಬಲೀಯವಾಗಿ ವಿಜ್ಞಾಪಿಸಬೇಕೆಂದು ಅಂತ ಬರೀತಾನೆ. ಆಗ ಬಲೀಯ ಅಂದರೆ ಅರ್ಥ ಏನು? ಬಲೀಯ ಅಂತಂತಂದರೆ ಆಳವಾಗಿ. ನೀವು ನನಗೋಸ್ಕರವಾಗಿ ನನ್ನ ಜೊತೆಯಲ್ಲಿ ಸೇರಿ ದೇವರ ಮುಂದೆ ಪ್ರಾರ್ಥನೆ ಮಾಡ್ತೀರಾ, ಆದರೆ ಸುಮ್ಮನೆ ಪ್ರಾರ್ಥನೆ ಮಾಡಬೇಡಿ. ನೀವೇನು ಮಾಡಿ ಅಂತಂದರೆ ಬಲೀಯವಾಗಿ ವಿಜ್ಞಾಪಿಸಿ, ಅಂದರೆ ತುಂಬ ಆಳವಾಗಿ ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಂತ ಪೌಲನು ರೋಮಪುರದ ವಿಶ್ವಾಸಿಗಳ ಹತ್ರ ಕೇಳ್ಕೊಳ್ಳೋದನ್ನು ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ನಿಮಿತ್ತವಾಗಿಯೂ ಪವಿತ್ರಾತ್ಮರಿಂದ ಉಂಟಾಗುವಂಥ ಪ್ರೀತಿಯ ನಿಮಿತ್ತವಾಗಿಯೂ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ, ನೀವು ನನ್ನ ಜೊತೆ ಸೇರಿ ನನಗೋಸ್ಕರ ದೇವರ ಮುಂದೆ ಬಲೀಯವಾಗಿ ಆಳವಾಗಿ ಪ್ರಾರ್ಥನೆ ಮಾಡಿ ಅಂತ ತಾನು ಕೇಳ್ಕೊಳ್ಳೋದನ್ನು ನಾವು ನೋಡ್ತೀವಿ. ಮುಂದುವರಿಸಿ 31ನೇ ವಾಕ್ಯದಲ್ಲಿ ತಾನು ಏನಕ್ಕೋಸ್ಕರವಾಗಿ ನೀವು ಈ ಥರ ಪ್ರಾರ್ಥನೆ ಮಾಡಬೇಕು ಅಂತ ಬರೀತಾನೆ. ತಾನು ಬರೆಯೋದೇನಂತಂದರೆ, ದೇವರು ನನ್ನನ್ನು ಯೂದಾಯದಲ್ಲಿರುವ ಅವಿಧೇಯರ ಕೈಗೆ ತಪ್ಪಿಸಬೇಕೆಂತಲೂ ಯೆರೂಸಲೇಮಿಗೋಸ್ಕರ ನಾನು ಮಾಡುವಂಥ ಈ ಧರ್ಮ ಕಾರ್ಯವು ಅಲ್ಲಿರುವ ದೇವ ಜನರಿಗೆ ಹಿತಕರವಾಗಿ ತೋರಬೇಕೆಂತಲೂ ಪ್ರಾರ್ಥಿಸಿರಿ. ಯೂದಾಯದಲ್ಲಿ ಈ ವಿಶ್ವಾಸಿಗಳಿರೋದಲ್ಲ, ಇಲ್ಲಿ ಈ ವಿಶ್ವಾಸಿಗಳಿರೋದು ರೋಮಪುರದಲ್ಲಿ, ರೋಮಲ್ಲಿರೋದು, ಅವ್ರು ಬೇರೆ ಕಡೆ ಇರೋದು. ಈ ಯೂದಾಯದಲ್ಲಿ ಯಾರಿದ್ದಾರೆ? ಯಹೂದ್ಯರಿದ್ದಾರೆ. ಈಗ ಈ ಪೌಲ್ ಏನು ಮಾಡ್ತಾ ಇದ್ದಾನೆ, ತಾನು ಪ್ರಯಾಣ ಮಾಡಿ ಯೂದಾಯಕ್ಕೆ ಹೋಗ್ತಾ ಇದ್ದಾನೆ. ತಾನೊಂದು ಧರ್ಮ ಕಾರ್ಯವನ್ನು ಮಾಡಬೇಕಂತಿದ್ದ. ಆದರೆ ಬೇರೆ ಎಲ್ಲ ಕಡೆಗಳಲ್ಲಿ ಯೂದಾಯದಲ್ಲಿರುವಂತಹ ಇಸ್ರೇಲ್ ದೇಶದಲ್ಲಿರುವಂತಹ ಬಡ ವಿಶ್ವಾಸಿಗಳಿಗೆ ಹಣದ ಸಹಾಯ ಮಾಡೋದಕ್ಕೆ ತಾನು ಸೇವೆ ಮಾಡುವಂಥ ಬೇರೆ ಎಲ್ಲ ಕಡೆಗಳಲ್ಲಿ ಕಾಣಿಕೆಗಳನ್ನು ಸಂಗ್ರಹಿಸಿ ಆ ದುಡ್ಡನ್ನೆಲ್ಲ ತಗೊಂಡು ತಾನು ಯೂದಾಯಕ್ಕೆ ಹೋಗ್ತಾ ಇದ್ದ, ಯೆರೂಸಲೇಮಿಗೆ ಹೋಗ್ತಾ ಇದ್ದ, ಅಲ್ಲಿರುವಂಥ ಬಡ ವಿಶ್ವಾಸಿಗಳಿಗೆ ಸಹಾಯ ಮಾಡಬೇಕು ಅಂತ. ಈ ರೀತಿಯಾಗಿ ನಾನು ಹೋಗ್ತಾ ಇದ್ದೀನಿ. ಈಗ ನಾನು ಅಲ್ಲಿ ಹೋಗುವಂಥ ಸಮಯದಲ್ಲಿ ಅಲ್ಲಿರುವಂಥ ಅವಿಧೇಯರ ಕೈಗೆ ದೇವರು ನನ್ನನ್ನು ತಪ್ಪಿಸಬೇಕಂತ. ಅಲ್ಲಿ ಯಹೂದ್ಯರಿದ್ದಾರೆ, ಅವ್ರು ದೇವರ ವಾಕ್ಯಕ್ಕೆ ಕಿವಿಗೊಡುವಂಥವರಲ್ಲ, ಅವ್ರು ನನಗೆ ವಿರುದ್ಧವಾಗಿ ಏನಾದರೂ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅಂಥವರ ಕೈಗಳಿಗೆ ದೇವರು ನನ್ನನ್ನು ತಪ್ಪಿಸಿಕೊಳ್ಳುವ ಹಾಗೆ ಪ್ರಾರ್ಥನೆ ಮಾಡಿ, ಮತ್ತು ನಾನು ಈ ಒಂದು ಹಣ ಎಲ್ಲರಿಂದ ಸಂಗ್ರಹಿಸಿ ಏನು ಬಡವರಿಗೆ ಸಹಾಯ ಮಾಡಬೇಕಂತ ತಗೊಂಡು ಹೋಗ್ತಾ ಇದ್ದೀನಿ, ಅದು ಸಹ ಅಲ್ಲಿ ಜನಗಳಿಗೆ ಹಿತಕರವಾಗಿರುವ ಹಾಗೆ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಳ್ಳೋದನ್ನು ನಾವು ಕಾಣ್ತೇವೆ. ಇನ್ನು ನಾವು ಮುಂದುವರಿಸಿ ಎಫೆಸದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ ವಾಕ್ಯಗಳು 18ರಿಂದ 20ರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ನೀವು ಪವಿತ್ರಾತ್ಮ ಪ್ರೇರೇಪಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಇಲ್ಲಿ ಎಫೆಸದವರಿಗೆ ಪೌಲನು ಬರೆಯೋ ಮಾತುಗಳೇನಂತಂದರೆ, ನೀವು ಪವಿತ್ರಾತ್ಮ ಪ್ರೇರೇಪಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದ ವಿಜ್ಞಾಪನೆಯಿಂದ ದೇವರನ್ನು ಪ್ರಾರ್ಥಿಸಿರಿ. ಚೆನ್ನಾಗಿ ಪ್ರಾರ್ಥನೆ ಮಾಡಿ ಪವಿತ್ರಾತ್ಮ ಪ್ರೇರೇಪಿತರಾಗಿ ಅಂತ ಹೇಳಿ, ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯವಾಗಿ ಪ್ರಾರ್ಥನೆ ಮಾಡಿರಿ ಅಂತ ತಾನು ಬರೀತಾನೆ. ಹಿಂಗೆಲ್ಲ ತಾನು ಬರೆದುಬಿಟ್ಟು 19ನೇ ವಾಕ್ಯದಲ್ಲಿ ತಾನು ಬರೆಯೋದೇನಂತಂದರೆ, ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. ನೀವೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ, ಆಮೇಲೆ ಏನು ಮಾಡಿ, ನನಗೋಸ್ಕರನೂ ಸಹ ಪ್ರಾರ್ಥನೆ ಮಾಡಿ ಅಂತ ತಾನು ಬರೀತಾನೆ. ಮುಂದೆ ನಾವು ಓದಿ ನೋಡುವಾಗ, ನಾನು ಬಾಯಿ ತೆರೆಯುವಾಗ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸ್ವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ನೀವು ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಆದರೆ ನನಗೋಸ್ಕರವಾಗಿ ನೀವು ಏನಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು ಅಂತಂದರೆ, ಪೂರ್ವದಲ್ಲಿ ಒಂದು ಕಾರ್ಯ ಗುಪ್ತವಾಗಿತ್ತು. ಆ ಕಾರ್ಯ ಯಾವುದು ಅಂತಂದರೆ ಸುವಾರ್ತೆಯ ಸತ್ಯಾರ್ಥ ಪೂರ್ವದಲ್ಲಿ ಗುಪ್ತವಾಗಿತ್ತು. ಆದರೆ ಈಗ ಅದು ಬಯಲಾಗಿದೆ. ಯೇಸು ಕ್ರಿಸ್ತನ ಮೂಲಕವಾಗಿ ಅನ್ಯ ಜನಗಳಿಗೂ ಸಹ ರಕ್ಷಣೆ ಅನ್ನೋದು ದೊರೆತಿದೆ. ಈ ಒಂದು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ದೊರೆತಿರುವಂತಹ ಸುವಾರ್ಥ ಸತ್ಯವನ್ನು ನಾನು ಭಯವಿಲ್ಲದೆ ತಿಳಿಸುವ ಹಾಗೆ ನೀವು ಪ್ರಾರ್ಥನೆ ಮಾಡಿ. ಅದನ್ನು ತಿಳಿಸುವುದಕ್ಕೆ ನನಗೆ ಬೇಕಾಗಿರುವಂಥ ಮಾತುಗಳನ್ನು ದೇವರು ಅನುಗ್ರಹಿಸುವ ಹಾಗೆ ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ನನಗೆ ಭಯ ಇರಬಾರ್ದು. ಎರಡನೇದು, ನನಗೆ ಬೇಕಾದ ಮಾತುಗಳನ್ನು ದೇವರು ಕೊಡಬೇಕು, ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಂತ ಬರೀತಾ 20ನೇ ವಾಕ್ಯದಲ್ಲಿ, ಆ ಸತ್ಯಾರ್ಥದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನೆ. ಈ ಒಂದು ಸತ್ಯವನ್ನು ನಾನು ಹೇಳಿದ್ರಿಂದನೇ ನನ್ನನ್ನು ಬೇಡಿಯಲ್ಲಿ ಹಾಕಿದ್ದಾರೆ.
ಇದರ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡುವ ಹಂಗಿನಲ್ಲಿದ್ದೇನೆ. ನನಗೆ ಬೇಡಿ ಹಾಕಿದರೂ ಸಹ ನಾನು ಸಾರುವಂಥ ಈ ಸತ್ಯವನ್ನು ಧೈರ್ಯವಾಗಿ ನಾನು ಮಾತಾಡಬೇಕಾಗಿದೆ. ಹಾಗೆಯೇ ನಾನು ಮಾತಾಡಬೇಕೆಂದು ನನಗೋಸ್ಕರ ಬೇಡಿಕೊಳ್ಳಿರಿ. ನಾನು ಧೈರ್ಯವಾಗಿ ಮಾತಾಡುವಂತೆ, ಬೇಡಿಗಾದರೂ ಸೆರೆಗಾದರೂ ಮರಣಕ್ಕಾದರೂ ಯಾವುದಕ್ಕೂ ಸಹ ನಾನು ಹಿಂತೆಗೆಯದೆ ಸುವಾರ್ಥ ಸತ್ಯವನ್ನು ಧೈರ್ಯವಾಗಿ ಮಾತಾಡುವಂತೆ ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಪೌಲನು ಎಫೆಸ ಅವರಿಗೆ ಕೇಳ್ಕೊಳ್ಳೋದನ್ನು ನಾವು ಕಾಣ್ತೇವೆ. ಇನ್ನು ನಾವು ಕೊಲೊಸ್ಸೆ ಅವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ ವಾಕ್ಯಗಳು 2ರಿಂದ 4ರವರೆಗೆ ನಾವು ಓದಿ ನೋಡಿದರೆ ಅಲ್ಲಿ ಕೊಲೊಸ್ಸೆಯವರಿಗೆ ಪೌಲನು ಈ ರೀತಿಯಾಗಿ ಬರೀತಾನೆ. ಪ್ರಾರ್ಥನೆಯನ್ನು ತಪ್ಪದೇ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಇದಲ್ಲದೆ ನಮಗೋಸ್ಕರವೂ ಪ್ರಾರ್ಥನೆ ಮಾಡಿರಿ. ಇಲ್ಲಿ ಪೌಲು ಕೊಲೊಸ್ಸೆ ಅವರಿಗೆ ಬರೆಯುವಂಥ ಮಾತುಗಳೇಂತಂದರೆ, ಪ್ರಾರ್ಥನೆಯನ್ನು ತಪ್ಪದಿರ ಮಾಡಿ, ಅದರಲ್ಲೂ ಮುಖ್ಯವಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ನೀವು ಮಾಡುವಂಥವರಾಗಿರಿ. ಅದು ಮಾತ್ರ ಅಲ್ದಿರ ನಮಗೋಸ್ಕರ ಸಹ ಪ್ರಾರ್ಥನೆ ಮಾಡಿ ಅಂತ ಬರೆದುಬಿಟ್ಟು ಮುಂದೆ ತಾನು ಬರೆಯೋದೇನಂತಂದರೆ, ಕ್ರಿಸ್ತನ ವಿಷಯದಲ್ಲಿ ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನು ಪ್ರಸಂಗಿಸುವುದಕ್ಕೆ ಆತನ ಅನುಕೂಲವಾದ ಸಂದರ್ಭವನ್ನು ನಮಗೆ ದಯಪಾಲಿಸಿ ನಾನು ಅದನ್ನು ಹೇಳಬೇಕಾದ ರೀತಿಯಲ್ಲಿ ತಿಳಿಸುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳಿರಿ. ಆ ಸತ್ಯಾರ್ಥದ ನಿಮಿತ್ತವೇ ನಾನು ಸೆರೆಯಲಿದ್ದೇನಲ್ಲ. ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ತಿಳಿಯಪಡಿಸುವಂಥ ಈ ಸತ್ಯವನ್ನ ನಾನು ತಿಳಿಯಪಡಿಸುವುದಕ್ಕೆ ಅನುಕೂಲವಾದ ಸಂದರ್ಭಗಳು ಬರಬೇಕು ಅಂತ ಪ್ರಾರ್ಥನೆ ಮಾಡಿ. ಅದಕ್ಕೆ ವಿರುದ್ಧವಾಗಿ ತಡೆಗಳು ಬರಬಾರದು. ವಾಕ್ಯವನ್ನು ಜನಗಳಿಗೆ ಹೇಳುವುದಕ್ಕೆ ಅನುಕೂಲವಾದಂಥ ಪರಿಸ್ಥಿತಿಗಳು ಬರಬೇಕು, ಅವಕಾಶಗಳು ಬರಬೇಕು, ಜನಗಳಿಗೆ ಆ ಸತ್ಯಾರ್ಥ ತಲುಪಬೇಕು. ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ನಾನು ಹೇಳಬೇಕಾದ ಮಾತುಗಳನ್ನು ದೇವರು ನನಗೆ ಕೊಡಬೇಕು, ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಇದರಿಂದಾಗಿ ನಾನು ಸೆರೆಯಲ್ಲಿದ್ದೇನೆ, ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಂತ ತಾನು ಬರೆಯುವಂಥದ್ದನ್ನು ನಾವು ಈ ವಾಕ್ಯಗಳಲ್ಲಿ ಕಾಣ್ತೇವೆ. ಇನ್ನು ಥೆಸಲೋನಿಕದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 25ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಸಹೋದರರೇ, ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಇಲ್ಲಿ ಥೆಸಲೋನಿಕದವರಿಗೆ ಪತ್ರಿಕೆಯನ್ನು ಬರೆಯುತ್ತಾ ಕಡೆಯಲ್ಲಿ ತಾನು ಹೇಳುವಂಥ ಒಂದು ಮಾತೇನೆಂತಂದರೆ, ಸಹೋದರರೇ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ತಾನು ಬರೆಯೋದನ್ನು ನಾವು ಕಾಣ್ತೇವೆ. ಮತ್ತು 2ನೇ ಥೆಸಲೋನಿಕದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯಗಳು 1, 2 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ: ಕಡೆ ಮಾತೇನೆಂದರೆ, ಸಹೋದರರೇ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಇಲ್ಲಿ ತಿರ್ಗಾ ಥೆಸಲೋನಿಕದವರಿಗೆ ಪತ್ರಿಕೆ ಬರೆಯುತ್ತಾ ಇಲ್ಲಿ ಪುನಃ ಅದೇ ಮಾತುಗಳನ್ನು ಬರೀತಾನೆ. ಮೊದಲನೇ ಪತ್ರಿಕೆಯಲ್ಲೂ ಬರೆದಿದ್ದ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಂತ, 2ನೇ ಪತ್ರಿಕೆಯಲ್ಲೂ ಸಹ ಸಹೋದರರೇ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಮತ್ತೆ ಬರೆಯೋದನ್ನು ನಾವು ಕಾಣ್ತೇವೆ. ಅದು ಮಾತ್ರ ಅಲ್ಲದೆ ಇನ್ನು ಮುಂದುವರಿಸಿ ತಾನು ಬರೆಯೋದೇನೆಂತಂದರೆ, ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದುವ ಹಾಗೆಯೂ ದೇವರು ನಮ್ಮನ್ನು ಮೂರ್ಖರಾದ ದುಷ್ಟಜನರ ಕೈಯಿಂದ ತಪ್ಪಿಸುವ ಹಾಗೆಯೂ ಪ್ರಾರ್ಥಿಸಿರಿ. ಎಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ. ಇಲ್ಲಿ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಅಂತ ತಾನು ಬರೆದುಬಿಟ್ಟು ದೇವರ ವಾಕ್ಯ ನಿಮ್ಮ ಮಧ್ಯದಲ್ಲಿ ಯಾವ ರೀತಿಯಾಗಿ ಹಬ್ಬಿತೋ, ನೀವು ಯಾವ ರೀತಿಯಾಗಿ ದೇವರ ವಾಕ್ಯವನ್ನು ಅಂಗೀಕರಿಸಿದರೋ, ನೀವು ಯಾವ ರೀತಿಯಾಗಿ ಅನೇಕ ರಕ್ಷಣೆ ಹೊಂದಿಕೊಂಡಿದ್ದೀರೋ, ಅದೇ ರೀತಿಯಾಗಿ ನಾವು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ಜನಗಳಿಗೆ ದೇವರ ವಾಕ್ಯ ತಲುಪಲಿ, ದೇವರ ವಾಕ್ಯ ಹರಡಲಿ, ಜನಗಳು ರಕ್ಷಣೆಗೆ ಬರಲಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿ. ಮತ್ತು ಅದು ಮಾತ್ರ ಅಲ್ದಿರ ಅಲ್ಲಲ್ಲಿ ಬುದ್ಧಿ ಇಲ್ಲದಿರುವಂಥ, ತಿಳುವಳಿಕೆ ಇಲ್ಲದಿರುವಂಥ, ಈ ಸತ್ಯವನ್ನ ವಿರೋಧಿಸುವಂಥ ಮನುಷ್ಯರಿರ್ತಾರೆ. ಅಂಥವ್ರ ಕೈಗಳಿಗೆ ದೇವರು ನಮ್ಮನ್ನು ತಪ್ಪಿಸಿಕೊಳ್ಳಲಿ ಅಂತ ನೀವು ಪ್ರಾರ್ಥನೆ ಮಾಡಿ ಅಂತ ತಾನು ಬರೀತಾ ಹೋಗೋದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ನಾವು ಗಮನಿಸಿ ನೋಡಿದಂಥ ಅನೇಕ ವಾಕ್ಯ ಭಾಗಗಳಲ್ಲಿ ಒಂದು ವಿಷಯವನ್ನು ನಾವು ನೋಡ್ತೀವಿ. ಪೌಲನು ಏನು ಮಾಡ್ತಾನೆ, ಒಂದೊಂದು ಊರಿನಲ್ಲಿ ಇರುವಂಥ ವಿಶ್ವಾಸಿಗಳಿಗೆ ಪತ್ರಿಕೆ ಬರೆಯುವಾಗ ಆ ಪತ್ರಿಕೆ ಕಡೆಯಲ್ಲಿ ಒಂದೊಂದು ಮಾತನ್ನು ಹೇಳ್ತಾ ಬರ್ತಾನೆ. ಏನಂದರೆ, ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಅಂತ ಬರೆದು ಏನನ್ನೆಲ್ಲ ನೀವು ಪ್ರಾರ್ಥನೆ ಮಾಡಬೇಕಂತ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಆ ಸಂದರ್ಭಕ್ಕೆ ದೇವರು ತನಗೆ ಯಾವ ಆಲೋಚನೆ ಕೊಡ್ತಾರೋ ಆಲೋಚನೆಯಂತೆ ತಾನು ಬರೆಯೋದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಈ ವಾಕ್ಯಗಳಲ್ಲದಿರ ಬೇರೆ ವಾಕ್ಯಗಳಲ್ಲಿಯೂ ಸಹ ತನಗೋಸ್ಕರವಾಗಿ ಪ್ರಾರ್ಥನೆ ಮಾಡುವ ವಿಷಯವಾಗಿ ಅಪೊಸ್ತಲನಾಗಿರುವ ಪೌಲನು ವಿಶ್ವಾಸಿಗಳ ಹತ್ರ ತಾನು ಮಾತಾಡ್ತಾನೆ. ಆಗ ನಾವು ಗಮನಿಸುವಂಥ ಒಂದು ಕಾರ್ಯ, ಪೌಲನು ವಿಶ್ವಾಸಿಗಳಿಗೆ ಹೇಳುವಂಥದ್ದು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಂತ. ಆದರೆ ಅಪೊಸ್ತಲನಾಗಿರುವಂಥ ಪೌಲನು ವಿಶ್ವಾಸಿಗಳ ಹತ್ರ ಇದನ್ನು ಯಾಕೆ ಕೇಳಿಕೊಂಡ? ಪೌಲನು ವಿಶ್ವಾಸಿಗಳಿಗೆ ಪತ್ರ ಬರೆಯುತ್ತಾ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಂತ ಹೆಚ್ಚು ಕಡಿಮೆ ಎಲ್ಲರ ಹತ್ರನೂ ಕೇಳ್ಕೊಳ್ತಾನೆ. ಆದರೆ ಪೌಲನು ಈ ರೀತಿಯಾಗಿ ವಿಶ್ವಾಸಿಗಳ ಹತ್ರ ಕೇಳ್ಕೊಳ್ಳೋದಕ್ಕೆ ಕಾರಣ ಏನು? ಪೌಲ ಯಾರು? ಪೌಲ ಸಾಧಾರಣವಾದ ಒಂದು ಮನುಷ್ಯನ? ಪೌಲ ಯೇಸು ಕ್ರಿಸ್ತನನ್ನ ಮುಖಾಮುಖಿಯಾಗಿ ಕಂಡವನು. ತಾನು ದಮಸ್ಕಕ್ಕೆ ಹೋಗುವಂಥ ಸಮಯದಲ್ಲಿ ದಾರಿಯಲ್ಲಿ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗಿ ತನಗೆ ಕಾಣಿಸಿಕೊಳ್ತಾರೆ. ಆತನ ಮಹಿಮೆಯನ್ನು ಕಂಡು ತನಗೆ ಕುರುಡಾಗಿ ಹೋಗುತ್ತೆ. ಆನಂತರ 3 ದಿನಗಳಾದಮೇಲೆ ಒಬ್ಬರು ಬಂದು ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಆತ್ಮದಿಂದ ತನ್ನನ್ನು ತುಂಬಿಸಿ ಆ ಕುರುಡುತನವನ್ನು ನೀಗಿಸ್ತಾರೆ.
ಸತ್ಯವನ್ನು ತನಗೆ ಅರ್ಥ ಮಾಡಿಸ್ತಾರೆ. ತಾನು ಯೇಸು ಕ್ರಿಸ್ತನ ವಿಶ್ವಾಸವಿಟ್ಟು ದೇವರಿಗೆ ಒಪ್ಪಿಸಿಕೊಟ್ಟು ತಾನು ಜೀವಿಸ್ತಾನೆ. ಕೆಲವೇ ದಿನಗಳಲ್ಲಿ ಈ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಯೇಸುವೇ ಬರಬೇಕಾಗಿರುವಂಥ ರಕ್ಷಕನು ಎನ್ನುವುದನ್ನು ತಿಳಿದು ತಾನು ಬಹಿರಂಗವಾಗಿ ಖಡಾಖಂಡಿತವಾಗಿ ಜನಗಳಿಗೆ ವಾಕ್ಯವನ್ನು ಸಾರ್ತಾನೆ. ಅವನನ್ನು ಕಂಡಂತ ಜನಗಳು ಆಶ್ಚರ್ಯ ಪಡ್ತಾರೆ. ಸ್ವಲ್ಪ ಕಾಲಗಳ ಮುಂಚೆ ಈ ಯೇಸು ಕ್ರಿಸ್ತನನ್ನು ನಂಬಿದವರನ್ನೆಲ್ಲ ವಿರೋಧಿಸುತ್ತಾ ಸೆರೆಮನೆಗಳಿಗೆ ಹಾಕುತ್ತಾ ಹೊಡೆಯುತ್ತಾ ಬಡಿಯುತ್ತಾ ಕೊಲ್ಲುತ್ತಾ ಇದ್ದಂಥ ಮನುಷ್ಯ ಈಗ ಅದೇ ಯೇಸುವನ್ನ ಇಷ್ಟು ಖಡಾಖಂಡಿತವಾಗಿ ಬಹಿರಂಗವಾಗಿ ತಾನು ಪ್ರಸಂಗ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಆಶ್ಚರ್ಯ ಪಡ್ತಾರೆ. ನಂಬೋದಕ್ಕೂ ಭಯ ಪಡ್ತಾರೆ. ಇವ್ನು ನಿಜವಾಗ್ಲೂ ನಂಬಿದಾನ ಇಲ್ಲ ನಾಟಕ ಮಾಡ್ತಾ ಇದ್ದಾನ ಅಂತ. ತಾನು ದಾರಿಯಲ್ಲಿ ದಮಸ್ಕಕ್ಕೆ ಹೋಗುವಾಗ ಯೇಸು ಕ್ರಿಸ್ತನನ್ನು ಕಂಡಿದ್ದು ಮಾತ್ರವಲ್ಲ, ತಾನು ಯೆರೂಸಲೇಮಿಗೆ ಹೋಗಿ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನು ದೇವಾಲಯದಲ್ಲಿ ತನಗೆ ಪ್ರತ್ಯಕ್ಷನಾಗ್ತಾರೆ. ನೀನ್ ದೂರಕ್ಕೆ ಹೊರಟು ಹೋಗು, ಈ ಜನಗಳು ನಿನ್ನ ಸಾಕ್ಷಿಯನ್ನ ಅಂಗೀಕರಿಸುವುದಿಲ್ಲ, ನೀನ್ ದೂರಕ್ಕೆ ಹೊರಟು ಹೋಗು, ನಾನು ನಿನ್ನನ್ನ ಅನ್ಯ ಜನಗಳ ಬಳಿಗೆ ಕರೆದುಕೊಂಡು ಹೋಗ್ತೀನಿ ಅಂತ ಯೇಸು ಕ್ರಿಸ್ತನು ಮಾತಾಡ್ತಾರೆ. ಕಡೆಗೊಂದು ದಿವಸ ತಾನು ಯೆರೂಸಲೇಮಿನಲ್ಲಿ ಬಂದು ಆ ಸೆರೆಯಲ್ಲಿರುವಾಗ, ಬೇಡಿಯಲ್ಲಿರುವಾಗ ಯೇಸು ಕ್ರಿಸ್ತನು ತನಗೆ ಪ್ರತ್ಯಕ್ಷವಾಗಿ ತನ್ನ ಬಳಿಯಲ್ಲಿ ನಿಂತು, ನೀನು ಯೆರೂಸಲೇಮಿನಲ್ಲಿ ನನ್ನ ಕುರಿತಾಗಿ ಸಾಕ್ಷಿಯಾಗಿ ಹೇಳಿದಂತ ಈ ಮಾತುಗಳನ್ನೆಲ್ಲ ರೋಮಾಪುರದಲ್ಲಿ ಹೇಳಬೇಕಾಗುತ್ತೆ, ಧೈರ್ಯವಾಗಿರು ಅಂತ ಯೇಸು ಕ್ರಿಸ್ತನ್ ಮಾತಾಡ್ತಾರೆ. ಪೌಲನು ಯೇಸು ಕ್ರಿಸ್ತನನ್ನ ಪ್ರತ್ಯಕ್ಷವಾಗಿ ಕಂಡವನು, ಆತನೊಡನೆ ಸಂಚರಿಸಿದವನು. ಕೇವಲ ತಾನು ರಕ್ಷಣೆಗೆ ಬರುವಾಗ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತನನ್ನು ಕಂಡಿದ್ದು ಮಾತ್ರ ಅಲ್ಲ, ಆಗಾಗ ತಾನು ಯೇಸು ಕ್ರಿಸ್ತನನ್ನು ಪ್ರತ್ಯಕ್ಷವಾಗಿ ಕಂಡವನು. ತಾನು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ತನಗಿರುವಂತಹ ಬಲಹೀನತೆ ವಿಷಯವಾಗಿ ಯೇಸುವೇ ನನ್ನನ್ನು ಬಿಡುಗಡೆಗೊಳಿಸುವಂತ ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನು ತನ್ನ ಬಳಿಯಲ್ಲಿ ಮಾತಾಡ್ತಾರೆ. ನನ್ನ ಕೃಪೆಯೇ ನನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪರಿಪೂರ್ಣ ಸಾಧಕವಾಗುವುದಂತ ಹೇಳ್ತಾರೆ. ಆ ಮಾತನ್ನ ಯೇಸು ಕ್ರಿಸ್ತನು ಪೌಲನಿಗೆ ಹೇಳಿದ್ದು. ನಾವು ಇವತ್ತು ಅದೇ ವಾಕ್ಯವನ್ನು ತಗೊಂಡು ಎಷ್ಟೋ ಕಡೆಗಳ ಹಾಕಿರ್ತೀವಿ. ನನ್ನ ಕೃಪೆಯೇ ನನಗೆ ಸಾಕು, ನನ್ನ ಕೃಪೆಯೇ ನನಗೆ ಸಾಕು ಅಂತ ವಾಕ್ಯವನ್ನು ಹಾಕಿಕೊಂಡಿರ್ತೀವಿ. ಅದನ್ನ ದೇವರು ಯಾರಿಗೆ ಹೇಳಿದ್ದು? ಅದನ್ನ ಯೇಸು ಕ್ರಿಸ್ತನು ಪೌಲನಿಗೆ ಹೇಳಿದ್ದು. ತಾನು ಪ್ರಾರ್ಥನೆ ಮಾಡುವಾಗ ದೇವರಿಂದ ಬಂದಂತ ಉತ್ತರ, ತನ್ನ ಪ್ರಾರ್ಥನೆಗಳಿಗೆ ದೇವರು ಮಾತಾಡಿ ತನ್ನ ಹತ್ರ ಉತ್ತರ ಕೊಡ್ತಾ ಇದ್ರು. ಪೌಲನಿಗೆ ಕೊಡಲ್ಪಟ್ಟಂತ ದರ್ಶನಗಳ ರಹಸ್ಯವು ಏರಳ. ನಾವು ನೋಡುವಂತ ಹೊಸ ಒಡಂಬಡಿಕೆ ಅನೇಕ ಪತ್ರಗಳು ಬರೆದಿದ್ದು ಪೌಲನೇ. ದೇವರು ತನಗೆ ವಾಕ್ಯದ ಆಳವಾದ ವಿಪರೀತವಾದ ಜ್ಞಾನವನ್ನು ಕೊಟ್ಟಿದ್ರು. ಪೇತ್ರನು ಸಹ ಪೌಲನಿಗೆ ಕೊಡಲ್ಪಟ್ಟಂತ ಜ್ಞಾನದ ವಿಷಯವಾಗಿ ಮಾತಾಡ್ತಾನೆ. ನಮ್ಮ ಸಹೋದರನಾಗಿರುವಂತ ಪೌಲನು ತನಗೆ ಕೊಡಲ್ಪಟ್ಟಂತ ಜ್ಞಾನದಿಂದ ಬರೆದಿದ್ದಾನೆ. ಅನೇಕರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಪ್ಪಾದ ಅರ್ಥವನ್ನು ಕೊಡ್ತಾರೆ ಅಂತ ಪೇತ್ರ ಪೌಲನ ವಿಷಯವಾಗಿ ಬರೀತಾನೆ. ತನಗೆ ಆಳವಾದ ಜ್ಞಾನ ಕೊಡಲ್ಪಟ್ಟಿದೆ ಎಂಬುದಾಗಿ ಪೌಲನೇ ಹೇಳಿಕೊಳ್ಳುವಂತ ಮಾತು, ನನಗೆ ಕೊಡಲ್ಪಟ್ಟಂತ ದರ್ಶನಗಳು, ನನಗೆ ಪ್ರಕಟವಾದ ರಹಸ್ಯಗಳು ಏರಳ. ಪೌಲನು ಸೇವೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಪೌಲನು ಉಪಯೋಗಿಸಿದಂಥ ಕರವಸ್ತ್ರಗಳನ್ನ ತಗೊಂಡು ಹೋಗಿ ದೂರದ ಯಾವುದೋ ಊರಲ್ಲಿರುವಂಥ ರೋಗಿಗಳ ಮೇಲೆ ಹಾಕಿದ್ರೆ, ದೆವ್ವ ಹಿಡಿದವರ ಮೇಲೆ ಹಾಕಿದ್ರೆ ರೋಗಗಳು ವಾಸಿಯಾಗಿ ದೆವ್ವಗಳು ಬಿಟ್ಟು ಹೋಗ್ತಾ ಇತ್ತು. ಆ ರೀತಿಯಾಗಿ ಉಪಯೋಗಿಸಲ್ಪಟ್ಟಂತ ಮನುಷ್ಯ ಪೌಲ ಒಂದು ಸ್ಥಳದಲ್ಲಿ ಹೋಗಿ ತಾನು ಸೇವೆಯಲ್ಲಿ ಮಾಡ್ತಾ ಇರುವಂತಹ ಸಮಯದಲ್ಲಿ ದೆವ್ವ ಹಿಡಿದಂತ ಒಂದು ಸ್ತ್ರೀ ಬಂದು ಇವರು ಪರಾತ್ಪರನಾದ ದೇವ ಸೇವಕರೆಂಬುದಾಗಿ ಸಾಕ್ಷಿ ಹೇಳುತ್ತೆ. ದೆವ್ವಗಳು ಪೌಲನನ್ನು ನೋಡಿ ಇವರು ಪರಾತ್ಪರನಾದ ದೇವರ ಸೇವಕರೆಂಬುದಾಗಿ ಹೇಳ್ತಾ ಇತ್ತು. ಒಂದು ದಿನದಲ್ಲಿ ಪೌಲನ ವಾಕ್ಯವನ್ನು ಕೇಳ್ತಾ ಒಬ್ಬನು ಬಿದ್ದು ಸತ್ತೋಗ್ತಾನೆ. ಪೌಲು ಹೋಗಿ ಪ್ರಾರ್ಥನೆ ಮಾಡುವಾಗ ಸತ್ತವನು ಎದ್ದು ಬರ್ತಾನೆ. ಸತ್ತವರನ್ನು ಸಹ ಜೀವನದಿಂದ ಎಬ್ಬಿಸುವ ಹಾಗೆ ಪೌಲನನ್ನು ದೇವರು ಉಪಯೋಗಿಸಿದ್ರು. ಈ ರೀತಿಯಾಗೆಲ್ಲ ಉಪಯೋಗಿಸಲ್ಪಟ್ಟಂತ ಮನುಷ್ಯ ಪೌಲ. ಅಪೊಸ್ತಲನಾಗಿರುವಂತ ಪೌಲ ಸಾಧಾರಣವಾದ ಯಾವುದೋ ಒಂದು ವ್ಯಕ್ತಿ ಅಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಟ್ಟಿಗೆ ಇದ್ದುಕೊಂಡು ಅಪೊಸ್ತಲರಂತ ಎಣಿಸಲ್ಪಟ್ಟು ಉಪಯೋಗಿಸಲ್ಪಟ್ಟ ಆ ಅಪೊಸ್ತಲರಿಗೆ ಸರಿ ಸಮಾನವಾಗಿ ಉಪಯೋಗಿಸಲ್ಪಟ್ಟವನು ಪೌಲನು. ಯೇಸು ಕ್ರಿಸ್ತನ 12 ಅಪೊಸ್ತಲರಲ್ಲಿ ಪೌಲನು ಒಬ್ಬನಾಗಿರಲಿಲ್ಲ. ಆ ನಂತರ ಸಭೆ ಸ್ಥಾಪಿಸಲ್ಪಟ್ಟ ನಂತರ ಯೇಸು ಕ್ರಿಸ್ತನನ್ನು ವಿರೋಧಿಸಿ ಆ ಸಭೆಯನ್ನು ಹಿಂಸೆಪಡಿಸಿ ಒಂದು ಕಾಲದಲ್ಲಿ ಸಂಧಿಸಲ್ಪಟ್ಟು ರಕ್ಷಣೆಗೆ ಬಂದವನು. ಆದ್ರೆ ಆ ಪೌಲ ಈ ಅಪೊಸ್ತಲರಿಗೆ ಸರಿ ಸಮಾನವಾಗಿ ಉಪಯೋಗಿಸಲ್ಪಟ್ಟನು. ಪೌಲನು ಅನ್ಯ ಜನಗಳಿಗೆ ಬಳಿಗೆ ಕಳುಹಿಸಲ್ಪಟ್ಟನು. ಅಪೊಸ್ತಲರು ಯೆಹೂದ್ಯರ ಮಧ್ಯದಲ್ಲಿ ಉಪಯೋಗಿಸಲ್ಪಟ್ಟರು. ಆದ್ರೆ ಇಂಥ ಮನುಷ್ಯ ಹೇಳೋ ಮಾತು, ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ. ಪೌಲನಿಗೆ ವಿಶ್ವಾಸಿಗಳ ಹತ್ರ ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಂತ ಕೇಳಿಕೊಳ್ಳಬೇಕಾಗಿರುವ ಅಗತ್ಯ ಏನು? ಪೌಲನ ಕೇಳಿಕೊಳ್ಳೋದಕ್ಕೆ ಕಾರಣ ಏನು? ಒಂದು ವೇಳೆ ನೀವು ಇವತ್ತು ಯಾವುದೋ ಒಂದು ದೇವ ಸೇವಕರನ್ನ ನೋಡ್ತೀರಾ ಅಂತ ಅನ್ಕೊಳ್ಳಿ. ನೀವಿರುವಂಥ ಸ್ಥಳಕ್ಕೆ ಅವ್ರು ಬಂದಿದ್ದಾರೆ. ಪೌಲನ ರೀತಿಯಲ್ಲಿ ಮಹಿಮೆಯಾಗಿ ಉಪಯೋಗಿಸುವಂಥ ಯಾರೋ ಒಂದು ದೇವ ಸೇವಕ ನೀವಿರುವಂಥ ಊರಿಗೆ ಬಂದಿದ್ದಾರೆ. ಅವರನ್ನು ನೇರವಾಗಿ ನೋಡೋದಕ್ಕೆ, ಅವ್ರ ಹತ್ರ ಮಾತಾಡೋದಕ್ಕೆ, ಅವ್ರ ಹತ್ರ ನೇರವಾಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ನಿಮಗೆ ಇದೆ ಅಂತ ಅನ್ಕೊಳ್ಳಿ. ಅವ್ರನ್ನ ಕಂಡಿದ ತಕ್ಷಣ ನೀವೇನು ಯೋಚನೆ ಮಾಡ್ತೀರಾ?
ಅಯ್ಯೋ ಎಂಥ ದೊಡ್ಡ ಸೇವಕರು, ಯಾವ ಥರ ದೇವ್ರು ಉಪಯೋಗಿಸ್ತಾರೆ ಸೇವಕರು, ಅಯ್ಯೋ ನಮ್ಮೂರಿಗೆ ಬಂದಿದ್ದಾರೆ, ಇದೊಂದು ಚರ್ಚಿಗೆ ಬಂದಿದ್ದಾರೆ, ಒಂದ್ಸಲಿ ಹೋಗಿ ಅವ್ರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡ್ ಬಂದ್ಬಿಡೋಣ ಅಂತ ಅನ್ಕೊಂತಾರ ಇಲ್ವೋ? ಆದರೆ ನಿಮಗೊಂದು ವಿಷಯ ಗೊತ್ತಾ, ಯಾರೋ ಒಂದು ದೊಡ್ಡ ಸೇವಕ, ಅಯ್ಯೋ ಇಲ್ಲಿ ಬಂದಿದ್ದಾರೆ, ಅವ್ರನ್ನ ನೋಡೋದಕ್ಕೆ ಒಂದು ಅವಕಾಶ ಇದೆ, ಒಂದು ಸರಿ ಅವ್ರು ನನ್ನ ತಲೆ ಮೇಲೆ ಕೈ ಇಟ್ಟು ಒಂದು ಪ್ರಾರ್ಥನೆ ಮಾಡಿಸ್ಕೊಂಡ್ಬಿಟ್ರೆ ನಮಗೆ ಅಷ್ಟೇ ಸಾಕು ಅಂತ ನೀವು ಅವ್ರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ನೀವು ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು ಬಹಳ ಮುಖ್ಯ. ನೀವು ಯಾರೋ ಒಂದು ದೊಡ್ಡ ಸೇವಕರು ನೋಡಿ, ಅಯ್ಯೋ ಅವ್ರೊಂದ್ಸಲಿ ನಮ್ಗೆ ಪ್ರಾರ್ಥನೆ ಮಾಡಿಬಿಟ್ರೆ ಸಾಕು ಅಂತ ನೀವು ಅನ್ಕೊಳ್ತೀರಾ. ಆದ್ರೆ ಅದಕ್ಕಿಂತ ಯಾವುದು ಗೊತ್ತಾ ಮುಖ್ಯ, ನೀವು ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕಾಗಿರೋದು. ಯಾಕೆ ನೀವು ಒಂದು ಸೇವಕನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು? ಒಂದು ವೇಳೆ ಇಬ್ಬರು ಮನುಷ್ಯರಿದ್ದಾರೆ ಅಂತ ಅನ್ಕೊಳ್ಳಿ. ಒಂದು ವ್ಯಕ್ತಿಗೆ ಇನ್ನೊಬ್ಬನ ಮೇಲೆ ತುಂಬ ಕೋಪ, ತುಂಬ ದ್ವೇಷ ಇದೆ. ಆ ಇನ್ನೊಬ್ಬನದು ಒಂದು ಮಾವಿನ ಮರ ಇದೆ ಅವ್ರ ಮನೆ ಹತ್ರ ತೋಟದಲ್ಲಿ. ಅವನ ಮಾವಿನ ಮರ ತುಂಬ ಹಣ್ಣುಗಳು ಬಿಡುತ್ತೆ. ಅವನ ಹಣ್ಣುಗಳನ್ನೆಲ್ಲ ತಗೊಂಡು ಅವನ ಮನೆಗೂ ತಿಂತಾನೆ, ಅನೇಕರಿಗೆ ಅದನ್ನು ದುಡ್ಡಿಗೆ ಮಾರಿ ಅವನು ಹಣ ಸಂಪಾದಿಸ್ತಾನೆ. ಈ ಥರ ಒಂದು ಒಳ್ಳೆ ಮಾವಿನ ಮರ ಇದೆ ಅಂತ ಅನ್ಕೊಳ್ಳಿ. ಈಗ ಆ ವ್ಯಕ್ತಿನ ನೋಡಿ ಇನ್ನೊಬ್ರಿಗೆ ಯಾರಿಗೋ ತುಂಬ ಕೋಪ ಇರುತ್ತೆ, ದ್ವೇಷ ಇರುತ್ತೆ. ಈ ಮನುಷ್ಯ ಏನು ಮಾಡ್ತಾನೆ, ಅವನಿಗೆ ಒಂದು ದೊಡ್ಡ ನಷ್ಟವನ್ನು ತರಬೇಕಂತ ಯೋಚನೆ ಮಾಡ್ತಾನೆ. ಆಗ ಒಂದು ದೊಡ್ಡ ನಷ್ಟವನ್ನು ತರಬೇಕಂತ ಯೋಚನೆ ಮಾಡಿ ಅವನ ಮಾವಿನ ಮರದಲ್ಲಿರುವಂಥ ಹಣ್ಣುಗಳನ್ನೆಲ್ಲ ಕಿತ್ತಾಕಬೇಕು ಅಂತ ಯೋಚನೆ ಮಾಡ್ತಾನೆ. ಈಗ ಅವನಿಗೆ ಯಾವುದು ತುಂಬ ಸುಲಭವಾಗಿರುತ್ತೆ. ಉದಾಹರಣೆಗೆ ಅವನು ರಾತ್ರಿ ಹೊತ್ತು ಮರದ ಹತ್ರ ಹೋಗಿ ಮರ ಹತ್ತಿ ಎಲ್ಲ ಕೊಂಬೆಗೂ ಹೋಗಿ ಅಲ್ಲೊಂದು ಹಣ್ಣು ಇಲ್ಲೊಂದು ಹಣ್ಣು ಇಲ್ಲೊಂದು ಹಣ್ಣು ಇಲ್ಲೊಂದು ಹಣ್ಣು ಇರೋಬರೋ ಹಣ್ಣೆಲ್ಲ ಮರ ಸುತ್ತ ತಿರುಗಾಡಿ ಹಣ್ಣೆಲ್ಲ ಕಿತ್ತಾಕಿ ಕೆಳಗಡೆ ಹಾಕಿ ಆಮೇಲೆ ಕೆಳಗಡೆ ಬಂದು ಹಣ್ಣೆಲ್ಲ ತುಳಿದು ಹೋಗುವಂಥದ್ದು ಆ ಮನುಷ್ಯನಿಗೆ ದೊಡ್ಡ ನಷ್ಟ ಆಗಿರುತ್ತಾ? ಇಲ್ಲ ಅಂತಂದರೆ ರಾತ್ರಿ ಬಂದು ಒಂದು ಮರ ಕಟ್ ಮಾಡೋ ಮಿಷಿನ್ ತಗೊಂಬಂದು ಮರನ ಕುಯ್ದಾಕ್ಬಿಟ್ಟು ಮರನ ಬೀಳಿಸ್ಬಿಡೋದು ಅವನಿಗೆ ದೊಡ್ಡ ನಷ್ಟವಾಗಿರುತ್ತಾ? ಯಾವುದು ಈ ಮನುಷ್ಯನಿಗೆ ಸುಲಭವಾಗಿರುತ್ತೆ ಮತ್ತೆ ದೊಡ್ಡ ನಷ್ಟವನ್ನು ಉಂಟು ಮಾಡುತ್ತೆ? ಹಣ್ಣುಗಳನ್ನ ಎಲ್ಲ ಕಿತ್ತಾಕೊಂಡು ಬರೋದಾ, ಇಲ್ಲ ಮರನೇ ಬೀಳಿಸ್ಬಿಡೋದಾ? ಮರವನ್ನು ಬೀಳಿಸೋದು ಇವನಿಗೆ ತುಂಬ ಸುಲಭವಾಗಿರುತ್ತೆ ಮತ್ತೆ ದೊಡ್ಡ ನಷ್ಟವಾಗಿರುತ್ತೆ. ಯಾಕೆ ಅಂತಂದರೆ ಹಣ್ಣೆಲ್ಲ ಕಿತ್ತಾಕೊಂಡು ಬರಬೇಕು ಅಂತಂದರೆ ಅವನು ಇಡೀ ಮರದಲ್ಲಿ ಎಲ್ಲ ಕೊಂಬೇಲಿ ಆ ಮೂಲೆ ಈ ಮೂಲೆ ಎಲ್ಲ ಕಡೆ ಹೋಗಿ ಒಂದೊಂದನ್ನು ಕಿತ್ತಾಕಿ ಬರೋದಕ್ಕೆ ತುಂಬ ಟೈಮ್ ಬೇಕು. ಆದರೆ ಅವನು ಮಿಷಿನ್ ತೊಗೊಂಬಂದು ಮರನ ಬುಡ ಸಮೇತ ಮಾಡಿಬಿಟ್ರೆ ಜಲ್ದಿ ಕಟ್ ಆಗ್ಬಿಡುತ್ತೆ, ಮರನೇ ಬಿದ್ದೋಗ್ಬಿಡುತ್ತೆ. ಮರ ಬಿದ್ದರೆ ಏನಾಗುತ್ತೆ, ಅವನು ಆಮೇಲೆ ಒಂದೊಂದನ್ನೇ ಕಿತ್ತಾಕ್ಬೇಕಾದ್ರೆ ಕೆಲಸ ಇರುತ್ತಾ? ಆ ಮರ ಬೀಳುವಾಗ ಎಲ್ಲ ಹಣ್ಣುಗಳು ಕೂಡ ನಷ್ಟವಾಗಿ ಹೋಗುತ್ತೆ. ಆಗ ತುಂಬ ಸುಲಭ. ಎರಡನೇದು ಟೈಮು ಕೂಡ ಜಾಸ್ತಿ ಹಿಡಿಯೋದಿಲ್ಲ. ಅವನು ಹೆಚ್ಚಿನ ಪರಿಶ್ರಮ ಆಗಬೇಕಾದ್ರೆ ಅಗತ್ಯ ಇಲ್ಲ. ಮತ್ತು ಇನ್ನೊಂದು ವಿಷಯ ಏನಂತಂದರೆ ಅವನು ಒಂದೊಂದನ್ನೇ ಎಲ್ಲ ಕಿತ್ತಾಕಿ ಬಂದರೂ ಕೂಡ ಮುಂದಿನ ವರ್ಷಕ್ಕೆ ಆ ಮರದಲ್ಲಿ ತಿರ್ಗಾ ಎಲ್ಲ ಹಣ್ಣು ಬಿಡುತ್ತೆ. ಆದರೆ ಅವನು ಮರನೇ ಕಟ್ ಮಾಡಿಬಿಟ್ರೆ ಯಾವ ವರ್ಷದಲ್ಲಿ ಯಾವತ್ತೂ ಹಣ್ಣೇ ಬರಲ್ಲ. ಆಗ ಹಣ್ಣು ಕಿತ್ತಾಕ್ತಾ ಹೋದರೆ ತುಂಬ ಟೈಮ್ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಮತ್ತು ಇವಾಗ ಕಿತ್ತಾಕಿದ್ರು ಮುಂದೆ ಅದು ಬರ್ತಾನೆ ಇರುತ್ತೆ. ಆದರೆ ಮರನೇ ಬುಡ ಸಮೇತ ಕಟ್ ಮಾಡಿಬಿಟ್ರೆ ಇವಾಗಿರೋ ಹಣ್ಣು ಕೂಡ ಎಲ್ಲ ಹೋಗ್ಬಿಡುತ್ತೆ. ಮತ್ತೆ ಮುಂದೆ ಮತ್ತೆ ಹಣ್ಣು ಬರೋದು ಸಹ ಇಲ್ಲ. ಅವ್ನು ಮತ್ತೆ ಇನ್ನೊಂದು ಮರ ಹಾಕಿ ಅದನ್ನು ಬೆಳೆಸ್ತೀನಿ ಅಂತಂದರೆ ಅವ್ನು ಮರ ಹಾಕಿ ಅದು ಬೆಳೆದು ಅದು ದೊಡ್ಡದಾಗಿ ಮರ ಫಲ ಕೊಡುವಂಥ ಕಾಲಕ್ಕೆ ಯಾವುದೋ ಕಾಲಕ್ಕೆ ಬರುತ್ತೆ. ಆವಾಗ ಅದು ಕೂಡ ಮರ ಬೆಳೆಸ್ಬಿಟ್ರೆ ಆಗೋಯ್ತು. ಆವಾಗ ಯಾರಿಗೋ ಒಂದು ವ್ಯಕ್ತಿಗೆ ಇನ್ನೊಬ್ಬರ ಮೇಲೆ ದೇಶ ಇದೆ, ಅವ್ನಿಗೆ ನಷ್ಟ ಉಂಟು ಮಾಡ್ಬೇಕಂತಂದರೆ ಒಂದೊಂದನ್ನೇ ಕಿತ್ತಾಕೊಂಡು ಹೋದರೆ ತುಂಬ ಸಮಯ ಆಗುತ್ತೆ, ಕಷ್ಟ ಆಗುತ್ತೆ. ಅದೇ ಮರನೇ ಬೆಳೆಸ್ಬಿಟ್ರೆ ಸುಲಭ ಆಗುತ್ತೆ, ದೊಡ್ಡ ನಷ್ಟವನ್ನು ಉಂಟು ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇದೇ ರೀತಿಯಾಗಿಯೇ ಸೈತನ್ ಕೂಡ ಕೆಲಸ ಮಾಡೋದು. ಸೈತನ್ಗೆ ಏನಂತಂತಂದರೆ ಒಂದೊಂದೇ ವಿಶ್ವಾಸಿನ ದೇವರಿಂದ ಹಿಂಜರಿದು ಹೋಗೋ ಹಾಗೆ ಅವ್ನು ಮಾಡ್ಕೊಂಡು ಹೋಗೋದಕ್ಕಿಂತ ಒಬ್ಬ ಸೇವಕನನ್ನೇ ಎಳೆದು ಬೀಳಿಸ್ಬಿಟ್ರೆ ಅವನಿಗೆ ತುಂಬ ಸುಲಭ. ಒಂದೊಂದೇ ವಿಶ್ವಾಸಿನ ಸಭೆಯಿಂದ ಹಿಂಜರಿದು ಹೋಗೋ ಹಾಗೆ ಅವ್ನು ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ, ಕೆಲಸ ಜಾಸ್ತಿ ಮಾಡಬೇಕಾಗುತ್ತೆ. ಆದರೆ ಒಂದು ಸೇವಕನನ್ನೇ ಬೀಳಿಸ್ಬಿಟ್ರೆ ಸಭೆ ತಾನಾಗಿನೇ ಚೆದರು ಹೋಗುತ್ತೆ, ಜನಗಳೆಲ್ಲ ತಾವಾಗಿನೇ ಹಿಂಜರಿದು ಹೋಗ್ಬಿಡ್ತಾರೆ. ಅವಾಗ ಅದಕ್ಕೋಸ್ಕರವಾಗಿ ಸೈತಾನ್ ಏನು ಮಾಡ್ತಾನೆ ಅಂತಂದರೆ ಯಾವಾಗಲೂ ಕೂಡ ವಿಶ್ವಾಸಿಗಳನ್ನ ಚದರಿಸಿ ಓಡಿಸೋದಕ್ಕಿಂತ ಸೇವಕರುಗಳನ್ನು ಎಳೆದು ಬೀಳಿಸೋದಕ್ಕೆ ಅವನು ಎಲ್ಲ ಪ್ರಯತ್ನ ಮಾಡ್ತಾ ಇರ್ತಾನೆ. ಯಾಕಂದರೆ ಸೇವಕರನ್ನೇ ಎಳೆದು ಬೀಳಿಸ್ಬಿಟ್ರೆ ಅವನಿಗೆ ತುಂಬ ಸುಲಭ ಮತ್ತು ದೊಡ್ಡ ಕೆಲಸ ಸಾಧಿಸ್ತಾ ಹಾಗೆ ಅದು ಆಗುತ್ತೆ. ವಿಶ್ವಾಸಿಯನ್ನು ಎಳೆದು ಹಿಂದೆ ಹಾಕಿದ್ರೆ ಅವನೊಬ್ಬ ಹಿಂದೆ ಹೋಗ್ತಾನೆ, ಒಬ್ಬ ಸೇವಕರನ್ನು ಎಳೆದು ಹಿಂದೆ ಹಾಕಿದ್ರೆ ಅವನಿಂದ ಅನೇಕರ ಹಿಂದೆ ಹೋಗ್ತಾರೆ. ಮತ್ತು ಇನ್ನೂ ಒಂದು ವೇಳೆ ಅವನು ಸೇವೆ ಮಾಡ್ಕೊಂಡು ಮುಂದುವರೆದಿರ್ತಾರೆ, ಅವನ ಮುಖಾಂತರ ಮುಂದಕ್ಕೆ ಎಷ್ಟು ಜನ ರಕ್ಷಣೆಗೆ ಬರೋದಕ್ಕೆ ಅವಕಾಶ ಇತ್ತೋ ಅದು ಸಹ ತಪ್ಪಿ ಹೋಗುತ್ತೆ. ಅವಾಗ ಅದರಿಂದ ಸೈತಾನ್ ಏನು ಮಾಡ್ತಾನೆ, ಹಣ್ಣುಗಳನ್ನು ಕಿತ್ತಾಕೊಂಡಿರೋದಕ್ಕೆ ಯೋಚನೆ ಮಾಡಲ್ಲ. ಅವನ ಉದ್ದೇಶ ಎಲ್ಲ ಯಾವಾಗಲೂ ಏನಿರುತ್ತೆ ಅಂತಂದರೆ ಮರವನ್ನ ಬುಡ ಸಮೇತ ಕತ್ತರಿಸ್ಬಿಡೋಣ.
ಅದಕ್ಕೋಸ್ಕರವಾಗಿಯೇ ಅಲ್ಲಿ ಮರ ಯಾರು ಅಂತಂದರೆ ಒಂದು ಸೇವಕ, ಹಣ್ಣುಗಳು ಯಾರು ಅಂತಂದರೆ ವಿಶ್ವಾಸಿಗಳು. ಅವಾಗ ಶತ್ರು ಏನು ಮಾಡ್ತಾನೆ, ಹಣ್ಣು ಒಂದೊಂದೇ ಕಿತ್ತಾಕೊಂಡು ಹೋದರೆ ಕೆಲಸ ಜಾಸ್ತಿ, ಮರನೇ ಬುಡ ಸಮೇತ ತೆಗೆದುಬಿಟ್ರೆ ಕೆಲಸ ಸುಲಭ ಆಗುತ್ತೆ ಮತ್ತು ದೊಡ್ಡ ನಷ್ಟ ಆಗುತ್ತೆ. ಅದೇ ರೀತಿಯಾಗಿಯೇ ವಿಶ್ವಾಸಗಳನ್ನು ಒಬ್ಬೊಬ್ಬರನ್ನೇ ಹಿಂಜರಿದುಕೊಂಡು ಹೋದರೆ ಕೆಲಸ ಜಾಸ್ತಿ. ಆದರೆ ಒಂದು ಸೇವಕರನ್ನೇ ನಾವು ಎಳೆದು ಬೆಳೆಸ್ಬಿಡೋಣ, ಆಗೇನಾಗುತ್ತೆ ಅಂತಂತಂದರೆ ನಾವು ದೊಡ್ಡ ಫಲ ಕುಯ್ಬೋದು, ಅನೇಕರನ್ನ ನಾವು ನಷ್ಟಪಡಿಸ್ಬೋದು ಅಂತ ಅವನು ಪ್ರಯತ್ನ ಮಾಡುವಂಥವನಾಗಿರ್ತಾನೆ. ಆದರೆ ಅದು ನಡಿಬಾರ್ದು. ಒಂದು ಸೇವಕ ಬಿದ್ದು ಹೋಗಬಾರ್ದು. ಕರ್ತನ ಕೃಪೆಯಲ್ಲಿ ತಾನು ನಿಂತು ಆ ಸೇವೆಯಲ್ಲಿ ತಾನು ಮುಂದುವರೆದು ದೇವರ ಚಿತ್ತವನ್ನು ಪರಿಪೂರ್ಣವಾಗಿ ತಾನು ನೆರವೇರಿಸಬೇಕು ಅಂತಂತಂದರೆ ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆ ಪ್ರಾರ್ಥನೆ ಯಾರು ಮಾಡಬೇಕು? ಆ ಪ್ರಾರ್ಥನೆ ವಿಶ್ವಾಸಿಗಳು ಮಾಡಬೇಕು. ಪೌಲು ವಿಶ್ವಾಸಿಗಳಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಬಿಡಿ ಅಂತ ಹೇಳಿಲ್ಲ. ನಾನು ಪ್ರಾರ್ಥನೆ ಮಾಡ್ತೀನಿ, ನೀವು ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಎಲ್ಲರಿಗೂ ತಾನು ಬರೆಯುವಂಥದ್ದನ್ನು ನಾವು ಕಾಣ್ತೇವೆ. ಪೌಲನಿಗೆ ಇತರರು ತನಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದರ ಬಲ ಏನು ಅನ್ನೋದು ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ತಾನೇನು ಮಾಡ್ತಾನೆ, ಇತರಗಳಿಗೆ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಳ್ತಾನೆ. ಒಂದು ಸೇವಕನಿಗೆ ಪ್ರಾರ್ಥನೆ ಮಾಡುವಂಥ ಇತರರು ಬೇಕು. ನೀವು ಅಯ್ಯೋ ಸೇವಕರನ್ನ ದೇವರೇ ಆರಿಸ್ಕೊಂಡಿದ್ದಾರೆ, ಸೇವಕರನ್ನ ದೇವರು ಏರಳವಾಗಿ ಅವ್ರ ಆತ್ಮ ತುಂಬಿಸಿದ್ದಾರೆ, ಕೃಪಾವರಗಳು ಕೊಟ್ಟಿದ್ದಾರೆ, ಅವ್ರ ಸೇವೆ ಮಾಡೋದಕ್ಕೆ ಬಲ ಕೊಟ್ಟಿದ್ದಾರೆ, ಮಹಿಮೆಯಾಗಿ ಸೇವೆ ಉಪಯೋಗಿಸ್ತಾ ಇದ್ದಾರೆ. ಆ ಸೇವಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ ಅಂತ ಅನ್ಕೊಳ್ಬೇಡಿ. ನೀವು ಮಾಡೋ ಪ್ರಾರ್ಥನೆಯಿಂದನೇ ಸೈತನನು ತಮಗೆ ವಿರುದ್ಧವಾಗಿ ತರುವಂಥ ಕಾರ್ಯಗಳನ್ನ ದೇವರು ನೀಗಿಸ್ತಾರೆ. ಅದಕ್ಕೋಸ್ಕರವಾಗಿ ವಿಶ್ವಾಸಿಗಳು ಸೇವಕರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆಗ ಸೈತಾನ ಏನು ಮಾಡ್ತಾನೆ ಅಂತಂದರೆ ಸೇವಕರಿಗೆ ಮುಖ್ಯವಾಗಿ ಅವನ ಗುರಿ ಇಡ್ತಾನೆ. ಸೇವಕರುಗಳನ್ನು ತಾಕಬೇಕು, ಅವರನ್ನು ನಷ್ಟಪಡಿಸಬೇಕು ಅಂತ ಹೇಳಿ ಅವನು ಯಾವ ರೀತಿಯಾಗಿ ಗುರಿ ಇಟ್ಟು ಕೆಲಸ ಮಾಡ್ತಾನೆ ಅಂತಂತಂದರೆ, ಮೊಟ್ಟ ಮೊದಲಾಗಿ ಒಂದು ವೇಳೆ ಯಾವುದೋ ಒಂದು ವ್ಯಕ್ತಿಯನ್ನು ದೇವರು ತನ್ನ ಸೇವೆಗೋಸ್ಕರ ಆರಿಸ್ಕೊಂಡಿದ್ದಾರೆ, ತಮ್ಮ ಸೇವೆಯಲ್ಲಿ ಆ ವ್ಯಕ್ತಿಯನ್ನು ಮಹಿಮೆಯಾಗಿ ಉಪಯೋಗಿಸಿ ಅವ್ರ ರಾಜ್ಯವನ್ನು ಕಟ್ಟಬೇಕು ಅಂತ ದೇವರು ಅಂದ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಸೈತಾನ್ ಏನು ಮಾಡ್ತಾನೆ ಗೊತ್ತಾ? ಆ ವ್ಯಕ್ತಿ ಎದ್ದು ಬರಲೇಬಾರದು. ದೇವರ ಚಿತ್ತ ಏನಿದೆ, ದೇವರ ಉದ್ದೇಶ ಏನಿದೆ ಅದು ತನ್ನಲ್ಲಿ ನೆರವೇರಲೇಬಾರದು. ಅದು ನೆರವೇರದ ಹಾಗೆ ಆ ವ್ಯಕ್ತಿ ಎದ್ದು ಬರುವುದಕ್ಕೆ ಆಗದ ಹಾಗೆ ಅವನನ್ನು ತಡೆದುಬಿಡಬೇಕು ಅಂತ ಅವನು ಎಲ್ಲ ಪ್ರಯತ್ನವನ್ನು ಮಾಡ್ತಾನೆ. ಉದಾಹರಣೆಗೆ ಹೆಂಗೆ ಅಂತಂದರೆ, ನೀವು ನಾಳೆ ಒಂದು ದೊಡ್ಡ ಮರ ಆಗಿ ಅದರಲ್ಲಿ ಹೆಚ್ಚಿನ ಫಲ ಬಂದು ಆ ಫಲವನ್ನೆಲ್ಲ ನಾವು ತಗೊಳ್ಳೋಣ ಅಂತ ಹೇಳಿ ಒಂದು ಉದ್ದೇಶದಿಂದ ಒಂದು ಬೀಜವನ್ನು ನಾಟ್ತೀರಾ. ಒಂದು ಬೀಜವನ್ನು ನಾಟಿ ಹೋದ್ಮೇಲೆ ಅದು ಸಣ್ಣದಾಗಿ ಬೆಳೆದು ಎರಡೇ ಎಲೆ ಆಚೆ ಬರುತ್ತೆ. ಸೈತಾನ್ ಏನು ಮಾಡ್ತಾನೆ, ಇದನ್ನು ಬಿಟ್ಟರೆ ಇದು ನಾಳೆ ದೊಡ್ಡ ಮರ ಆಗಿ ಏರಳವಾಗಿ ಫಲ ಕೊಟ್ಟು ಅವನಿಗೆ ತುಂಬ ಪ್ರಯೋಜನ ಆಗುತ್ತೆ. ಆದ್ರೆ ಏನು ಮಾಡೋಣ, ಇಷ್ಟೇ ಬೆಳೆದು ಎರಡೇ ಎಲೆ ಬಂದಿರುವಾಗಲೇ ಇದು ಕಿತ್ತಾಕ್ಬಿಡೋಣ. ಕಿತ್ತಾಕ್ಬಿಟ್ರೆ ನಾಳೆ ಅದು ದೊಡ್ಡ ಮರ ಆಗೋ ಪರಿಸ್ಥಿತಿ ಬರಲ್ಲ ಅಂತ ಹೇಳಿ ಆ ಚಿಕ್ಕ ಚಿಗುರಲ್ಲೇ ಅದನ್ನು ಕಿತ್ತಾಕ್ಬಿಡುವಂಥ ಪ್ರಯತ್ನ ಮಾಡ್ತಾನೆ. ಆಗ ದೇವರು ಯಾರನ್ನಾದ್ರೂ ಒಬ್ಬರನ್ನ ಆರಿಸ್ಕೊಂಡು ಒಬ್ಬರ ಮೇಲೆ ಗಮನ ಇಟ್ಟು ಅವ್ರನ್ನ ಉಪಯೋಗಿಸಬೇಕಂತ ತೀರ್ಮಾನ ಮಾಡಿಕೊಂಡ್ರೆ ಸೈತಾನ್ ಏನು ಮಾಡ್ತಾನೆ, ಆಗ್ಲಿಂದಲೇ ಅವ್ರ ಮೇಲೆ ಕಣ್ಣಿಡ್ತಾನೆ. ಇವನನ್ನು ಬಿಟ್ಟರೆ ಇವನು ನಾಳೆ ಹೀಗೆ ಕರ್ತನಲ್ಲಿ ಬೆಳೆದು ದೇವರಿಗೆ ಪ್ರಯೋಜನ ಆಗೋ ಹಾಗೆ ಬಂದು ಇವನಿಂದ ದೇವ್ರ ಮಹಿಮೆಯಾದ ಕಾರ್ಯಗಳನ್ನ ಮಾಡ್ತಾರೆ. ಆದರೆ ಇವನ್ನೇನು ಮಾಡೋಣ, ಈ ಎಳೆಯ ಚಿಗುರಿನಲ್ಲೇ ದೇವರು ಇನ್ನೂ ಇವನನ್ನು ಆರಿಸ್ಕೊಂಡ್ರು ಅಂತ ಈ ಪ್ರಾರಂಭದಲ್ಲೇ ಇವನನ್ನು ಹಾಳು ಮಾಡಿಬಿಡೋಣ, ಚಿಕ್ಕ ಚಿಗುರಿನಲ್ಲಿ ಅವನು ಹೊರಟೋಗ್ಬೇಕು ಅಂತ ಆಗಿಲಿಂದಲೇ ಅವನ ವಿರುದ್ಧವಾಗಿ ಅವನ ಕುತಂತ್ರಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಚಿಗುರಲ್ಲೇ ಕಿತ್ತು ಅದು ಇನ್ನು ಇಲ್ಲದ ಹಾಗೆ ಮಾಡೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಅಕಸ್ಮಾತ್ ಆ ಚಿಗುರಲ್ಲೇ ಅದನ್ನು ಕಿತ್ತು ಹಾಕೋದಕ್ಕೆ ಆಗಿಲ್ಲ ಅಂದ್ರೂ ಕೂಡ ಅವನೇನು ಮಾಡ್ತಾನೆ ಅಂತಂದರೆ, ಕಿತ್ತಾಕೋದಕ್ಕೆ ಆಗ್ತಾ ಇಲ್ಲ, ಅದು ಒಂದು ಕೆಲಸ ಮಾಡ್ತೀನಿ, ಬೆಳೆದಿರೋದು ತನಗೆ ತಾನೇ ಒಣಗೋಗ್ಬಿಡ್ಬೇಕು, ಅದಕ್ಕೆ ನೀರು ಸಿಗಬಾರ್ದು, ಅದು ಒಣಗಿ ನಾಶ ಆಗ್ಬಿಡ್ಬೇಕು, ಇಲ್ಲ ಯಾವ್ದಾರ ರೋಗ ತಗಲಿ ಆ ಚಿಗುರಲ್ಲೇ ಅದು ನಾಶ ಆಗ್ಬಿಡ್ಬೇಕು ಅಂತ ಅವನು ಪ್ರಯತ್ನ ಮಾಡ್ತಾನೆ. ಒಂದು ವೇಳೆ ಅದು ಸಾಧ್ಯ ಆಗಿಲ್ಲ ಅಂತಂದರೆ ಸರಿ, ಅದಕ್ಕೆ ಒಣಗಿಸೋಕ್ಕೂ ಆಗ್ತಾ ಇಲ್ಲ, ಯಾವ್ದು ರೋಗ ತರಿಸೋಕ್ಕೂ ಆಗ್ತಾ ಇಲ್ಲ, ಕಿತ್ತಾಗೋಕ್ಕೂ ಆಗ್ತಾ ಇಲ್ಲ, ಅದು ಒಂದು ಕೆಲಸ ಮಾಡ್ತೀನಿ, ಅದು ಇದ್ದಂಗೆ ಇರಲಿ, ಅದು ಬೆಳಿಲೇಬಾರ್ದು, ಅದು ಎಷ್ಟು ಬೆಳೆದಿದೆಯಾ ಅದು ಅಷ್ಟೇ ಇರಲಿ, ಅದು ಯಾವಾಗಲೂ ಅಷ್ಟೇ ಇರಬೇಕು, ಅದು ಇನ್ನೂ ಮುಂದುವರಿಸಿ ಬೆಳಿಬಾರ್ದು ಅಂತ ತಡೆಯೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಆದರೆ ಅದು ಅವನ ಪ್ರಯತ್ನಗಳನ್ನೆಲ್ಲ ಮೀರಿ ಬೆಳೀತಾ 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 ಬರ್ತಾ ಇದ್ರೆ ಅದು ಎಷ್ಟು ಬೆಳೀತಾ ಬರುತ್ತೋ ಅಷ್ಟು ಕೂಡ ಅವನು ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಏನನ್ನ, ಒಂದು ಅದನ್ನು ಕಡಿದು ಹಾಕೋದಕ್ಕೆ, ತುಳಿದು ನಾಶ ಮಾಡೋದಕ್ಕೆ, ಏನೋ ಒಂದು ರೋಗ ತರಿಸೋದಕ್ಕೆ, ಅದನ್ನು ಒಣಗಿಸೋ ಹಾಗೆ ಮಾಡೋದಕ್ಕೆ, ಅದು ಇನ್ನೂ ಬೆಳೆಯದ ಹಾಗೆ ಮಾಡೋದಕ್ಕೆ ಅವನು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಆದರೆ ಒಂದೊಂದು ಹಂತದಲ್ಲಿಯೂ ಸಹ ಅವನ ಪ್ರಯತ್ನಗಳೆಲ್ಲ ತಪ್ಪಿ ಹೋಗಿ ಆ ಗಿಡ ಬೆಳೆದು ಮುಂದೆ ಒಂದು ದೊಡ್ಡ ಮರ ಆಗಿ ಏರಳವಾಗಿ ಹಣ್ಣು ಬಿಟ್ಟು ಆ ಹಣ್ಣಿನಿಂದ ಆ ಮರವನ್ನು ಹಾಕಿರುವಂಥವನಿಗೆ ಹೆಚ್ಚಿನ ಪ್ರಯೋಜನ ಲಾಭ ಆಗಬೇಕು ಅಂತಂತಂದರೆ ಆ ಒಂದು ಗಿಡಕ್ಕಾಗಿ ಪ್ರಾರ್ಥನೆ ಮಾಡಬೇಕಾಗಿರುವಂಥವರಲ್ಲೂ ಅಗತ್ಯ.
ಅಂದರೆ ಆ ಒಂದು ಗಿಡ ಒಂದು ಸೇವಕನಿಗೆ ಹೋಲಿಕೆ. ಒಂದು ವ್ಯಕ್ತಿಯನ್ನು ದೇವರು ಆರಿಸ್ಕೊಳ್ತಾರೆ. ಇವನನ್ನು ನಾನು ಅಭಿಷೇಕಿಸಿ, ಇವನನ್ನು ನಾನು ಬೆಳೆಸಿ, ಇವನನ್ನು ನಾಳೆ ದೊಡ್ಡ ಮರವಾಗಿ ಮಾಡಿ, ಇವನಿಂದ ಹೇರಳವಾದ ಫಲವನ್ನು ನಾನು ಕೊಯ್ತೇನೆ ಅಂದರೆ ದೇವರ ತೀರ್ಮಾನ ಮಾಡಿಕೊಂಡು ಒಂದು ಸೇವಕನನ್ನು ಬೆಳೆಸಿಕೊಂಡು ಬರುವಾಗ ಪ್ರತಿಯೊಂದು ಹಂತದಲ್ಲಿಯೂ ಸೈತನನು ಅವನನ್ನು ಬುಡ ಸಮೇತ ನಿರ್ಮೂಲ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ. ಆದರೆ ಅವನ ಒಂದೊಂದು ಪ್ರಯತ್ನಗಳು ಸಹ ನೀಗಿ ಹೋಗಿ ಆ ಸೇವಕ ಬೆಳೆದು ದೇವರ ಚಿತ್ತದಲ್ಲಿ ನಿಂತು ದೇವರ ಚಿತ್ತವನ್ನು ಪರಿಪೂರ್ಣವಾಗಿ ನೆರವೇರಿಸಿ ದೇವರ ರಾಜ್ಯವನ್ನು ಅವನು ನಾಳೆ ಒಂದು ದಿವಸ ಸೇರಬೇಕಂತಂದ್ರೆ ಒಂದೊಂದು ಹಂತದಲ್ಲಿಯೂ ಆ ಸೇವಕನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕಾಗಿರುವಂಥವ್ರುಗಳು ಬಹಳ ಅಗತ್ಯ. ಮೋಶೆ ತನ್ನ ಪರ್ವತದ ಮೇಲೆ ಹೋಗಿ ಕೈಗಳನ್ನು ಎತ್ತಿರ್ತಾನೆ. ಆದರೆ ಎಷ್ಟುವರೆಗೂ ಮೋಶೆ ಕೈಗಳನ್ನು ಎತ್ತಿರ್ತಾನೋ ಅಷ್ಟುವರೆಗೂ ಹಳ್ಳದಲ್ಲಿ ಯೆಹೋಶುವ ಅವನ ಸೈನ್ಯ ಗೆಲ್ಲುತ್ತಾ ಬರುತ್ತೆ. ಆದರೆ ಮೋಶೆಯ ಕೈಗಳು ಭಾರವಾಗಿ ಇಳಿದು ಹೋದಾಗ ಶತ್ರುಗಳ ಮೇಲೆ ಆಗ್ತಾರೆ. ಇದೇ ರೀತಿಯಾಗಿಯೇ ಒಂದು ಸೇವಕನಿಗೂ ಆ ಸೇವಕನಿಗೆ ದೇವರು ಕೊಟ್ಟಿರುವಂತಹ ಸೇವೆಗಳಲ್ಲಿಯೂ ಜಯ ಉಂಟಾಗಬೇಕಂತಂದ್ರೆ ಅವನಿಗೋಸ್ಕರವಾಗಿ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡುವಂಥವ್ರುಗಳ ಅಗತ್ಯ. ಎಲ್ಲಿವರೆಗೂ ಅವನಿಗೋಸ್ಕರವಾಗಿ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡುವಂತ ಜನಗಳು ಇರ್ತಾರೋ ಅಲ್ಲಿವರೆಗೂ ತಾನು ಹೊರಟು ಹೋಗಿ ಮಾಡುವಂತ ಸೇವೆಗಳಲ್ಲಿ ದೇವರ ಜಯವನ್ನು ಕೊಡ್ತಾ ಆ ಸೇವೆಗಳನ್ನು ಬೆಳೆಸ್ತಾ ದೇವರ ರಾಜ್ಯವನ್ನು ಕಟ್ಟುತ್ತಾ ಹೋಗ್ತಾರೆ. ಆದರೆ ಆ ಸೇವಕನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವ್ರು ಇಲ್ಲದಿರುವಾಗ ಶತ್ರುಗಳ ಕೈ ಮೇಲಾಗುತ್ತೆ. ಅದಕ್ಕೋಸ್ಕರವಾಗಿ ಒಂದು ಸೇವಕನಿಗೆ ಪ್ರಾರ್ಥನೆ ಮಾಡಬೇಕಾಗಿರುವಂಥವ್ರುಗಳು ಬಹಳ ಅಗತ್ಯ. ಇದಕ್ಕಾಗಿನೇ ಪೌಲ ಏನು ಮಾಡಿದ್ದು, ತಾನು ಎಂಥ ಮನುಷ್ಯ, ಯೇಸು ಕ್ರಿಸ್ತನ ಮುಖಾಮುಖಿಯಾಗಿ ನೋಡುವಂಥ ಮನುಷ್ಯ, ತನ್ನನ್ನು ದೇವರು ಮಹಿಮೆಯಾಗಿ ಉಪಯೋಗಿಸ್ತಾರೆ, ಎಲ್ಲವನ್ನ ದೇವರು ಪೌಲನಿಗೆ ಕೊಟ್ಟಿದ್ದಾರೆ. ಆದರೆ ಅಂಥ ಮನುಷ್ಯನಾಗಿದ್ದು ಸಹ ಪೌಲ್ ಮಾಡೋ ಕೆಲಸ ಒಂದೊಂದು ಊರಿನ ವಿಶ್ವಾಸಿಗಳಿಗೂ ಸಹ ಕೇಳಿಕೊಳ್ತಾನೆ, ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ. ಆಗ ಸೈತಾನು ಒಂದು ಸೇವಕನಿಗೆ ಯಾವ ರೀತಿಯಾಗಿ ಗುರಿ ಇಡ್ತಾನೆ, ಯಾವ ಥರ ಅವರನ್ನು ಹಾಳು ಮಾಡೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ ಅಂತಂದರೆ, ಮೊಟ್ಟ ಮೊದಲಾಗಿ ಅವನು ಮಾಡುವಂಥ ಕೆಲಸ ಅವರನ್ನು ಪಾಪದಲ್ಲಿ ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ನಾವೆಲ್ಲರೂ ಒಂದು ಕಾಲದಲ್ಲಿ ಪಾಪದಲ್ಲಿ ಬದುಕ್ತಾ ಇದ್ದವರು. ದೇವರ ಸುವಾರ್ತೆನ ಒಂದು ಕಾಲದಲ್ಲಿ ಕೇಳಿ ದೇವರಿಗೆ ನಾವು ಒಪ್ಪಿಸಿಕೊಟ್ಟು ದೇವರ ಬಳಿಗೆ ಬಂದು ನಾವು ದೇವರಿಗೋಸ್ಕರವಾಗಿ ಜೀವಿಸ್ತಾ ಇದ್ದೇವೆ. ಇದರಲ್ಲಿ ಕೆಲವರನ್ನ ದೇವರು ಅವರು ಸೇವೆ ಮಾಡೋದಕ್ಕೋಸ್ಕರವಾಗಿ ಆರಿಸಿಕೊಂಡು ಅವರಿಗೆ ವಿಶೇಷವಾದ ಕೃಪಾ ಬಲಗಳನ್ನು ಕೊಟ್ಟು ಅವರಿಗೆ ವಾಕ್ಯಗಳನ್ನು ಕಲಿಸಿ ಅವರನ್ನ ಸೇವೆಯಲ್ಲಿ ಬೆಳೆಸ್ಕೊಳ್ತಾ ಬರ್ತಾರೆ. ಆದರೆ ಸೈತಾನ್ ಏನು ಮಾಡ್ತಾನೆ ಅಂತಂದ್ರೆ, ಮೊಟ್ಟ ಮೊದಲಾಗಿ ಒಂದು ಸೇವಕರನ್ನ ಯಾವ ರೀತಿ ಹಾಳು ಮಾಡಬೇಕಂತ ಪ್ರಯತ್ನ ಮಾಡ್ತಾನೆ ಅಂತಂತಂದ್ರೆ, ಅವನಲ್ಲಿ ಪಾಪಗಳನ್ನ ಮತ್ತೆ ಕೊಂಡು ತಂದು ಹಾಕಿ ಅವನನ್ನು ಪಾಪದಲ್ಲಿ ಬೀಳು ಹಾಗೆ ಮಾಡಿ ಅವರನ್ನು ನಾಶಪಡಿಸ್ಬಿಡ್ಬೇಕು ಅಂತ ಪಾಪ ಶೋಧನೆಗಳನ್ನ ತಂದು ಅವರನ್ನು ಹಾಳು ಮಾಡೋದಕ್ಕೆ ಅವನ ಪ್ರಯತ್ನಗಳನ್ನು ಮಾಡ್ತಾನೆ. ಸೈತಾನ್ ಏನು ಮಾಡ್ತಾನೆ ಅಂತಂದ್ರೆ, 3 ವಿಧವಾಗಿ ಒಂದು ಸೇವಕನಿಗೆ ವಿರುದ್ಧವಾಗಿ ಪಾಪವನ್ನು ತರೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಮೊದಲಾಗಿ ಅವನೊಂದು ಸೇವಕರನ್ನ ಪಾಪದಲ್ಲಿ ಬಿಡಿಸೋದಕ್ಕೆ ಉಪಯೋಗಿಸುವಂಥ ಆಯುಧ ಬಂದು ಒಂದು ಹೆಣ್ಣು. ದೇವರ ಆದಾಮನಿಗೆ ಏದೇನ್ ತೋಟದಲ್ಲಿ ನೀನು ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿದ್ರು. ಕೊನೆಗೆ ಆದಾಮ ಹಣ್ಣನ್ನು ತಿನ್ಬಿಟ್ಟ. ಯಾರ ಮುಖಾಂತರ ತಿಂದ? ಅವಳ ಮುಖಾಂತರ ತಿಂದ. ಅಂದರೆ ಒಂದು ಹೆಣ್ಣಿನ ಮೂಲಕವಾಗಿ ಅವನು ತಿನ್ನುವಂಥ ಪರಿಸ್ಥಿತಿ ಬಂತು. ಅದೇ ರೀತಿಯಾಗಿ ಸೊಲೊಮೋನನನ್ನು ನಾವು ಕಾಣ್ತೀವಿ. ಸೊಲೊಮೋನನಿಗೆ ದೇವರು ವಿಶೇಷವಾದ ಜ್ಞಾನ, ಐಶ್ವರ್ಯ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರು. ಆದರೆ ಕೊನೆಗೆ ಅವನು ದಾರಿ ತಪ್ಪಿ ಹೋಗಿ ನಾಶವಾಗಿ ಹೋಗಿದ್ದು ಯಾರಿಂದ? ಏರಳವಾದ ಹೆಂಗಸರಿಂದ. ಅದೇ ರೀತಿಯಾಗಿ ನಾವು ಸಂಸೋನನ್ನು ನೋಡ್ತೀವಿ. ಸಂಸೋನನ್ನು ದೇವರು ವಿಶೇಷವಾದ ಬಲ ಕೊಟ್ಟು ಎಲ್ಲ ಮಾಡಿದ್ರು. ಆದರೆ ಬೇರೊಂದು ದೇಶದ ದೊಡ್ಡ ಸೈನ್ಯ ಅವನ್ನ ಏನು ಮಾಡೋಕ್ಕಾಗಲಿಲ್ಲ. ಆದರೆ ಅವನನ್ನು ಸೈತಾನು ಒಂದು ಹೆಣ್ಣನ್ನು ಉಪಯೋಗಿಸಿ ಹಾಳು ಮಾಡ್ದ. ಇವಾಗ ರೀತಿಯಾಗಿ ಸೈತಾನ್ ಏನು ಮಾಡ್ತಾನೆ ಅಂತಂತಂದ್ರೆ, ಒಂದು ಹೆಣ್ಣನ್ನು ಉಪಯೋಗಿಸಿ ಒಂದು ಸೇವಕನನ್ನ ದಾರಿ ತಪ್ಪಿಸೋದಕ್ಕೆ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಎರಡನೇದಾಗಿ ಸೈತಾನ್ ಮಾಡೋ ಕೆಲಸ ಏನಂತಂದ್ರೆ ಗರ್ವ. ಯಾರೋ ಒಂದು ಸೇವಕನಿಗೆ ದೇವರು ವಿಶೇಷವಾದ ಕೃಪಾ ಬಲ ವರ ಎಲ್ಲ ಕೊಟ್ಬಿಟ್ಟು ಸೇವೆಲು ಚೆನ್ನಾಗಿ ಉಪಯೋಗಿಸಿ ತೊಡಗೋದ್ರು ಅಂತಂತಂದ್ರೆ ಹಲವರಲ್ಲಿ ಏನಾಗುತ್ತೆ? ಗರ್ವ ಬಂದ್ಬಿಡುತ್ತೆ. ನಾನು ಪ್ರಾರ್ಥನೆ ಮಾಡಿದ್ರೆ ಹೆಂಗಾಗುತ್ತೆ, ನಾನು ಪ್ರಾರ್ಥನೆ ಮಾಡಿದ್ರೆ ಹಂಗಾಗುತ್ತೆ, ನಾನೆಂಥ ಮನುಷ್ಯ, ನನಗೆಂಥ ಶಕ್ತಿ, ಇಂಥ ಕೃಪಾ, ಇಂಥ ವರ ಅಂತ ಗರ್ವಪಟ್ಟು ಬಿದ್ದು ಹೋಗ್ತಾರೆ. ಆ ರೀತಿ ಗರ್ವ ತರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಂತ ಅವನ ಕೃತ್ಯಗಳು ನೀಗಿ ಹೋಗಲಿ ಅಂತ ನೀವು ಪ್ರಾರ್ಥನೆ ಮಾಡಬೇಕು. ಮೂರನೇದಾಗಿ ಸೈತಾನ್ ಹಾಳು ಮಾಡುವಂಥ ಒಂದು ಕೆಲಸ ಹಣ. ಸೇವೆಯಲ್ಲಿ ಚೆನ್ನಾಗಿ ಒಂದು ವ್ಯಕ್ತಿಯನ್ನು ಉಪಯೋಗಿಸುವಾಗ ಜನಗಳೇನು ಮಾಡ್ತಾರೆ? ಧಾರಾಳವಾಗಿ ಕಾಣಿಕೆಗಳು ಕೊಡ್ತಾರೆ. ಆದರೆ ಹೆಚ್ಚಾಗಿ ದುಡ್ಡು ಅವರಲ್ಲಿ ಸೇರಿಸಲ್ಪಡುವಾಗ ಅನೇಕರಲ್ಲಿ ಏನಾಗುತ್ತೆ ಅಂದರೆ ಆ ದುಡ್ಡನ್ನು ನೋಡಿ ಅವ್ರು ದಾರಿ ತಪ್ಪಿ ಹೋಗ್ತಾರೆ. ದೇವರಿಂದೇ ಒಂದು ಕಾಲದಲ್ಲಿ ಓಡ್ತಾ ಇದ್ದವರು ಇವಾಗ ದುಡ್ಡಿಂದ ಓಡ್ತಾ ಇರ್ತಾರೆ. ಒಂದು ಕಾಲದಲ್ಲಿ ಏನೂ ಇಲ್ಲದವರಾಗಿ ದೀನರಾಗಿ ದೇವರಿಂದ ಸೇವೆ ಮಾಡ್ತಾ ಇದ್ದವರು ಇವತ್ತು ದುಡ್ಡೆಲ್ಲ ತುಂಬ ಬಂದ್ಮೇಲಿಂದ ಐಶ್ವರ್ಯ, ಆಡಂಬರ ಈ ರೀತಿಯಾಗಿ ಹೊರಟು ಹೋಗ್ತಾರೆ. ಎರಡನೇದಾಗಿ ಅವ್ನು ಮಾಡೋ ಪ್ರಯತ್ನ ಏನಂದ್ರೆ, ಒಂದು ವೇಳೆ ಯಾವುದೋ ಒಂದು ಸೇವಕರನ್ನ ಯಾವುದೋ ಒಂದು ಪಾಪದಲ್ಲಿ ಬೀಳಿಸಿ ನಾಶ ಮಾಡೋದಕ್ಕೆ ಆಗ್ತಾ ಇಲ್ಲ, ಕೊನೆಗೆ ಅವನು ಏನು ಮಾಡ್ತಾನೆ ಅಂದರೆ, ಅವನ ಪಾಪದಲ್ಲಿ ಬೀಳ್ಸೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಂದು ಕೆಲಸ ಮಾಡೋಣ, ಅವನ ದಾರಿಯನ್ನು ತಪ್ಪಿಸ್ಬಿಡೋಣ, ಅವನನ್ನು ಮೋಸಗೊಳಿಸ್ಬಿಡೋಣ ಅಂತ ಹೇಳಿ. ಹಂಗಂತಂದ್ರೆ ನೀನು ಯೇಸು ಕ್ರಿಸ್ತನಿಗೋಸ್ಕರವಾಗಿ ವೈರಾಗ್ಯವಾಗಿ ವೇಗವಾಗಿ ಓಡ್ತಾ ಇದೀಯಾ, ನೀನು ಓಡು, ಆದರೆ ಒಂದು ಕೆಲಸ ಮಾಡು, ನಿನ್ನ ದಾರಿ ತಪ್ಪಿಸ್ಬಿಡು. ದೇವರು ಒಂದು ಸೇವಕನಿಗೆ ಏನು ಮಾಡಿರ್ತಾರೆ? ಒಂದು ಓಟವನ್ನು ಕೊಟ್ಟಿರ್ತಾರೆ.
ತಾನು ಮಾಡಬೇಕಾಗಿರುವಂಥ ಒಂದು ದೇವ್ರ ಚಿತ್ತವನ್ನು ಕೊಟ್ಟಿರ್ತಾರೆ. ಅವನು ಅದರಲ್ಲಿ ನೆಲೆ ನಿಂತು ದೇವ್ರ ಚಿತ್ತಾನುಸಾರವಾಗಿ ಓಡಿ ತನ್ನ ಓಟವನ್ನು ಮುಗಿಸಿ ದೇವರ ರಾಜ್ಯವನ್ನು ಪ್ರವೇಶ ಮಾಡಬೇಕು. ಆದರೆ ಅವನು ದಾರಿ ತಪ್ಪಿ ಹೊಡೆದ್ರೆ, ದೇವರು ನೇಮಿಸದಿರುವಂಥದ್ದನ್ನು ಅವನು ತಗೊಂಡು ಓಡಿದ್ರೆ, ಯೇಸು ಕ್ರಿಸ್ತನು ಹೇಳಿದ ಮಾತೇನು? ಪರಲೋಕದಲ್ಲಿ ಅವನ ತಂದೆಯ ಚಿತ್ತವಂತೆ ನಡೆಯುವವನೇ ದೇವರ ರಾಜ್ಯ ಸೇರುವನು. ಆಗ ಸೈತಾನ ಏನು ಮಾಡ್ತಾನೆ? ಒಬ್ಬನನ್ನ ಪಾಪದಲ್ಲಿ ಬಿಡಿಸೋಕ್ಕಾಗ್ತಾ ಇಲ್ಲ, ಸರಿ ಹೋಗ್ಲಿ, ಏನು ಮಾಡೋಣ, ಅವನ ದಾರಿ ತಪ್ಪಿಸ್ಬಿಡೋಣ, ಅವನನ್ನು ವಂಚಿಸ್ಬಿಡೋಣ, ಅವನಿಗೆ ಮೋಸ ಮಾಡಿಬಿಡೋಣ ಅಂತ ಪ್ರಯತ್ನ ಮಾಡ್ತಾನೆ. ಅದು ಹೆಂಗೆ ಅಂತಂತಂದರೆ, ಅವರು ಒಂದು ಕಾಲದಲ್ಲಿ ದೇವ್ರ ಚಿತ್ತಾನುಸಾರವಾಗಿಯೇ ದೇವ್ರಿಗೆ ಒಪ್ಪಿಸ್ಕೊಟ್ಟು ಸೇವೆನ ಪ್ರಾರಂಭ ಮಾಡ್ತಾ ಇರ್ತಾರೆ. ಆದರೆ ಕಾಲಗಳು ಹೋಗ್ತಾ ಏನಾಗುತ್ತೆ, ಅವ್ರ ಸೇವೆ ದಾರಿ ತಪ್ಪಿ ಹೋಗುತ್ತೆ. ಅಂದರೆ ದೇವ್ರ ಚಿತ್ತವನ್ನು ಮಾಡೋದನ್ನು ಬಿಟ್ಟು ಅವ್ರ ಇಷ್ಟವನ್ನು ಮಾಡ್ತಾ ಇರ್ತಾರೆ. ಇವ್ರು ಏನು ಹೇಳ್ತಾರೆ, ಅವ್ರೇನು ಹೇಳ್ತಾರೆ, ಜನಗಳು ಏನನ್ನ ಬಯಸ್ತಾರೆ ಅವುಗಳನ್ನು ಮಾಡ್ತಾ ಇರ್ತಾರೆ. ದೇವರು ಏನನ್ನ ಬಯಸ್ತಾರೆ ಅದನ್ನು ಮಾಡ್ತಾ ಇರಲ್ಲ. ಒಂದು ಸೇವಕ ಇರೋದಕ್ಕೋಸ್ಕರ, ಜನಗಳಿಗೆ ಏನು ಬೇಕೋ ಅದನ್ನು ಮಾಡೋದಕ್ಕೋಸ್ಕರನ, ಜನಗಳು ಏನು ಇಷ್ಟಪಡ್ತಾರೋ ಅದನ್ನು ಮಾಡೋದಕ್ಕೋಸ್ಕರನ. ಒಂದು ಸೇವಕ ಇರೋದು ಕರ್ತನು ಏನನ್ನ ಇಷ್ಟಪಡ್ತಾರೋ ಅದನ್ನು ಮಾಡೋದಕ್ಕೋಸ್ಕರ, ದೇವರು ಏನನ್ನ ಹೇಳ್ತಾರೋ ಅದನ್ನು ಮಾಡೋದಕ್ಕೋಸ್ಕರ. ಜನಗಳು ದೇವರ ಕಡೆಗೆ ತಿರುಗಬೇಕು. ದೇವರನ್ನ ಜನಗಳು ತಮ್ಮ ಕಡೆಗೆ ತಿರುಗಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದು ಸೇವಕ ಇರೋದು ದೇವರನ್ನ ಜನಗಳಿಗೆ ಕಡೆಗೆ ತಿರುಗಿಸೋದಕ್ಕಲ್ಲ. ದೇವರೇ, ಜನಗಳೆಲ್ಲ ಹಿಂಗೆ ಹೇಳ್ತಾ ಇದ್ದಾರೆ ಸ್ವಾಮಿ, ನೀನು ಹಿಂಗೆ ಮಾಡಪ್ಪ ಅಂತ ಹೇಳೋದಕ್ಕಲ್ಲ. ಕರ್ತನು ಈ ರೀತಿಯಾಗಿ ಹೇಳ್ತಾರೆ, ನೀವು ಕರ್ತನ ಕಡೆಗೆ ತಿರುಗಿಕೊಳ್ಳಿ ಅಂತ ಹೇಳೋದಕ್ಕೆ ಸೇವಕ ಇರೋದು. ಆದರೆ ಸೈತಾನ ಏನು ಮಾಡ್ತಾನೆ? ಅವ್ರನ್ನ ವಂಚಿಸ್ಬಿಟ್ಟು ಜನಗಳಿಗೆ ಏನು ಪ್ರಿಯವಾಗಿರುತ್ತೆ, ಜನಗಳು ಏನು ಇಷ್ಟಪಡ್ತಾರೆ ಅವುಗಳನ್ನು ಮಾಡೋ ಹಾಗೆ ಅವರನ್ನು ನಡೆಸ್ತಾ ಇರ್ತಾನೆ. ಆಗ ಅವನೇನಾಗ್ತಾನೆ? ದಾರಿ ತಪ್ಪಿ ಹೋಗ್ತಾನೆ. ಆಗ ಸೈತಾನ ಏನು ಮಾಡ್ತಾನೆ? ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇವತ್ತು ಅನೇಕರು ಈ ರೀತಿಯಾಗಿ ದಾರಿ ತಪ್ಪಿ ಹೋಗಿದ್ದಾರೆ. ದೀನರಾಗಿ ದೇವ್ರ ಕೃಪೆಯಿಂದ, ದೇವ್ರ ಭಯಭಕ್ತಿಯಲ್ಲಿ, ದೇವ್ರ ಚಿತ್ತರಂತೆ ಸೇವೆಗಳನ್ನು ಪ್ರಾರಂಭ ಮಾಡಿದವರು ಒಂದು ಹಂತಕ್ಕೆ ದೇವರವರನ್ನು ಕೊಂಡು ತಂದ ನಂತರ ದೇವರಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇಲ್ಲ, ಮನುಷ್ಯರಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಇದುವರೆಗೂ ನಾವು ಬೆಳೆದು ಬಂದಿದ್ದೀವಿ, ಇದನ್ನೆಲ್ಲ ಉಳಿಸ್ಕೊಳ್ಳೋದು ಯಾವ ಥರ, ಇದನ್ನೆಲ್ಲ ಕಾಪಾಡ್ಕೊಳ್ಳೋದು ಯಾವ ಥರ? ನೀನು ಏನನ್ನ ಉಳಿಸ್ಕೊಬೇಕು, ನೀನು ಏನನ್ನ ಕಾಪಾಡ್ಕೊಳ್ಬೇಕು? ಮನುಷ್ಯರನ್ನಲ್ಲ, ಕರ್ತನನ್ನ. ನೀನು ರಾಜ್ಯವನ್ನು ಉಳಿಸಿಕೊಂಡು, ಮನುಷ್ಯರನ್ನು ಉಳಿಸಿಕೊಂಡು ಕರ್ತನನ್ನು ಬಿಟ್ಟು ಹೋದರೆ ಏನು ಪ್ರಯೋಜನ? ಸೌಲನಿಗೆ ದೇವರ ಅರಸುತನವನ್ನು ಕೊಟ್ಟರು, ರಾಜ್ಯವನ್ನು ಕೊಟ್ಟರು, ಜನಗಳನ್ನು ಕೊಟ್ಟರು, ಜಯವನ್ನು ಕೊಟ್ಟರು, ಎಲ್ಲವನ್ನು ಕೊಟ್ಟರು. ಆದರೆ ಕಡೆಗೆ ಸೌಲನ ಕೈ ಹಾಕಿದ ಏನಕ್ಕೋಸ್ಕರ ಗೊತ್ತಾ? ದೇವರ ಚಿತ್ತವನ್ನು ಮಾಡೋದಕ್ಕಲ್ಲ, ಮನುಷ್ಯರನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ. ಅಲ್ಲಿ ಹೋಗಿ ಯುದ್ಧ ಮಾಡಿ ಎಲ್ಲ ನಾಶ ಮಾಡಿ ಬಾ ಅಂತಂದ್ರೆ ಜನಗಳು ಹೇಳಿದ್ರು ಅಂತ ಹೇಳಿ ಎಲ್ಲ ತಗೊಂಡ್ ಬಂದ್ಬಿಟ್ಟ. ಕೇಳಿದ್ರೆ ನಿನ್ನ ದೇವರಿಗೆ ಯಜ್ಞ ಮಾಡೋದಕ್ಕೆ ನಾವು ತಂದಿರೋದು ಅಂತ ಹೇಳ್ದ. ಜನಗಳು ಅದನ್ನು ಇಷ್ಟಪಟ್ಟರು, ಅದಕ್ಕೆ ಮಾಡಿದೆ ಅಂತ ಹೇಳ್ದ. ನಿನಗೆ ರಾಜ್ಯ ಕೊಟ್ಟಿದ್ದು ಯಾರು? ಆಗ ಈ ರೀತಿಯಾಗಿ ಎಷ್ಟೋ ಸೇವಕರುಗಳು ದಾರಿ ತಪ್ಪಿ ಹೋಗ್ತಾರೆ. ಎಲ್ಲರೂ ಬಿಟ್ಟು ಹೋದ್ರೂ ಪರವಾಗಿಲ್ಲ, ಕರ್ತನು ನನ್ನ ಸಂಗಡ ಇದ್ದರೆ ಸಾಕು ಅಂತ ಕರ್ತನಿಗೋಸ್ಕರ ಸೇವೆ ಮಾಡಬೇಕು. ಹಲ್ಲೆಲೂಯಾ. ಯಾರು ಇರ್ತಾರೆ, ಯಾರು ಬಿಟ್ಟು ಹೋಗ್ತಾರೆ ಅದು ಮುಖ್ಯ ಅಲ್ಲ. ನಾನು ಕರ್ತನೊಡನೆ ಇರಬೇಕು, ಕರ್ತನು ನನ್ನೊಡನೆ ಇರಬೇಕು, ಅದು ಮುಖ್ಯ. ನಿಮಗೆ ಪ್ರಿಯವಾದದನ್ನು ಮಾಡೋದಕ್ಕೋಸ್ಕರ ಸೇವಕ ಇಲ್ಲಿ ಇಲ್ಲ, ಕರ್ತನಿಗೆ ಪ್ರಿಯವಾದದನ್ನು ಮಾಡುವುದಕ್ಕಾಗಿ ಮಾತ್ರ. ಆದರೆ ಸೈತಾನ ಏನು ಮಾಡ್ತಾನೆ? ಈ ರೀತಿಯಾಗಿ ಸೇವಕರನ್ನು ದಾರಿ ತಪ್ಪಿಸ್ಬಿಡ್ತಾನೆ. ಸೈತಾನು ಎಲ್ಲಿ ಸತ್ಯವಾಕ್ಯ ಉಪದೇಶ ಜನಗಳಿಗೆ ಮಾಡಲಾಗುತ್ತೋ ಅಲ್ಲಿ ಜನಗಳು ಕೂಡಿ ಬರಬಾರದು ಅಂತ ಅವನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾಕಂದ್ರೆ ಎಲ್ಲಿ ಸತ್ಯವಾಕ್ಯವನ್ನು ಜನಗಳಿಗೆ ಉಪದೇಶ ಮಾಡಲಾಗುತ್ತೋ ಅಲ್ಲಿ ಜನಗಳು ಕೂಡಿ ಬಂದ್ರೆ ಏನಾಗುತ್ತೆ? ಅವ್ರು ಸತ್ಯವಾಕ್ಯಗಳನ್ನು ಕೇಳಿ ಕರ್ತನ ಕಡೆಗೆ ತಿರುಗಿ ರಕ್ಷಣೆ ಹೊಂದು ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಅವನೇನು ಮಾಡ್ತಾನೆ ಅಂತಂದ್ರೆ, ಎಲ್ಲಿ ಸತ್ಯವಾಕ್ಯ ಜನಗಳಿಗೆ ಬೋಧಿಸಲಾಗುತ್ತೋ ಅಲ್ಲಿ ಜನಗಳು ಸೇರಬಾರದು ಅಂತ ತಡೆಯೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾನೆ. ಒಂದು ನಾವು ತಿಳ್ಕೊಳ್ಬೇಕು, ಸೈತಾನನಿಗೆ ಜನಗಳು ಸಭೆಗೆ ಹೋಗೋದು ದೊಡ್ಡ ಸಮಸ್ಯೆ ಇಲ್ಲ. ಆದರೆ ಅವನಿಗೆ ಸಮಸ್ಯೆ ಏನು ಗೊತ್ತಾ? ಎಲ್ಲಿ ಸತ್ಯವಾಕ್ಯವನ್ನು ಬೋಧನೆ ಮಾಡ್ತಾರೋ ಅಲ್ಲಿ ಹೋಗಬಾರದು ಅಂತ. ಜನಗಳು ಚರ್ಚ್ಗೆ ಅಂತ ಹೋಗ್ತಾರ, ಹೋಗ್ಲಿ, ಆದರೆ ಸತ್ಯವಾಕ್ಯ ಬೋಧನೆ ಮಾಡೋ ಸ್ಥಳದಲ್ಲಿ ಹೋಗಬಾರದು. ಎಲ್ಲಿ ಸುಮ್ಮನೆ ಆಶೀರ್ವಾದ, ಅಭಿವೃದ್ಧಿ ಇದನ್ನೇ ಬೋಧನೆ ಮಾಡಿಕೊಂಡು ಕಳ್ಳ ಉಪದೇಶಗಳು ಮಾಡಿಕೊಂಡು ಜನಗಳನ್ನ ನಡೆಸ್ತಾ ಇರ್ತಾರೆ, ಅಲ್ಲಿ ಎಲ್ಲರೂ ಹೋಗ್ಲಿ, ಅಲ್ಲಿಗೆ ಹೋಗಿ ಆಶೀರ್ವಾದ 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 ಅನ್ಕೊಂಡೇ ಬದುಕಲಿ, ಅವನಿಗೇನು ಸಮಸ್ಯೆ ಇಲ್ಲ. ಆದರೆ ಎಲ್ಲಿ ಪರಿಶುದ್ಧತೆ, ನೀತಿ, ನ್ಯಾಯ, ದೇವರ ಭಕ್ತಿ, ಪರಲೋಕ, ನಿತ್ಯ ಜೀವ ಇವುಗಳು ಬೋಧಿಸಲಾಗುತ್ತೋ ಅಲ್ಲಿ ಹೋಗಬಾರದು ಅಂತ ಸೈತಾನ ಏನು ಮಾಡ್ತಾನೆ? ಪ್ರಯತ್ನ ಮಾಡ್ತಾನೆ. ಯಾಕಂದ್ರೆ ಸುಮ್ಮನೆ ಆಶೀರ್ವಾದ, ಅಭಿವೃದ್ಧಿ ಅಂತ ಅನ್ಕೊಂಡು ಇರುವಂಥ ಸ್ಥಳಗಳಿಗೆ ಅವ್ರು ಹೋದ್ರೆ ಅವ್ರ ಗಮನ ಎಲ್ಲ ಎಂದ್ರ ಮೇಲೆ ಇರುತ್ತೆ? ಅವ್ರ ಗಮನ ಎಲ್ಲ ದುಡ್ಡು ಮಾಡೋದ್ರ ಮೇಲೆ ಇರುತ್ತೆ. ಓ, ದೇವರ ನನ್ನ ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ, ನಾನು ಸಿಕ್ಕಾಪಟ್ಟೆ ಐಶ್ವರ್ಯವಂತರಾಗ್ತೀನಿ ಅಂತ ದುಡ್ಡು ಮಾಡೋದ್ರ ಕಡೆಗೆ ಅವ್ರ ಗಮನ ಇರುತ್ತೆ. ಯೇಸು ಕ್ರಿಸ್ತನು ಹೇಳಿದ್ದು, ನೀವು ಧನವನ್ನು ದೇವರನ್ನು ಸೇವಿಸಲಾರಿರಿ. ನೀವೊಂದು ವೇಳೆ ಧನವನ್ನು ಆಸೆ ಪಡಬಹುದು, ಇಲ್ವಾ ದೇವರನ್ನು ಆಸೆ ಪಡಬಹುದು, ಎರಡನ್ನು ಮಾಡೋದಕ್ಕೆ ಆಗಲ್ಲ.
ಆಗ ಸೈತಾನ ಏನ್ ಮಾಡ್ತಾನೆ ಅಂತಂದ್ರೆ ಇವರನ್ನ ದೇವರ ಹತ್ರ ಸೇರಿಸಬಾರ್ದು, ದನದ ಹತ್ರ ಸೇರಿಸಬೇಕಂತ ಪ್ರಯತ್ನ ಮಾಡ್ತಾನೆ. ಆದ್ರೆ ಎಲ್ಲಿ ಕರ್ತನನ್ನು ತೋರಿಸಲಾಗುತ್ತೋ, ಎಲ್ಲಿ ಪರಿಶುದ್ಧತೆಯನ್ನು, ನೀತಿಯನ್ನು, ನ್ಯಾಯವನ್ನು, ದೇವರ ಭಕ್ತಿಯನ್ನು, ಭಯವನ್ನು, ದೇವರು ಉಂಟು ಮಾಡುವುದಕ್ಕಿರುವಂತಹ ಹೊಸ ಲೋಕವನ್ನು, ನಿತ್ಯ ಜೀವವನ್ನು ಬೋಧಿಸಲಾಗುತ್ತೋ ಅಲ್ಲಿ ಜನಗಳು ಹೋಗಬಾರದು ಅಂತ ಅವನು ಪ್ರಯತ್ನ ಮಾಡ್ತಾನೆ. ಸೈತಾನನಿಗೆ ಜನಗಳು ಸಭೆಗೆ ಹೋಗೋದು ಸಮಸ್ಯೆ ಅಲ್ಲ, ಆದರೆ ಎಲ್ಲಿ ಯೇಸು ಕ್ರಿಸ್ತನ ಮಹಿಮೆ ಪಡ್ತಾರೋ ಅಲ್ಲಿ ಹೋಗಬಾರದು. ಎಲ್ಲಿ ಒಂದು ಮನುಷ್ಯ ಮಹಿಮೆ ಪಡ್ತಾನೋ ಅಲ್ಲಿ ಹೋಗೋದು ಅವನಿಗೆ ಸಮಸ್ಯೆನೇ ಅಲ್ಲ. ಎಲ್ಲಿ ಒಂದು ಮನುಷ್ಯ ನೋಡ್ದಾ ನಾನು ಪ್ರಾರ್ಥನೆ ಮಾಡಿದ್ರೆ ಹೆಂಗಾಗುತ್ತೆ, ನಾನು ಎಷ್ಟು ದೊಡ್ಡ ಸೇವಕ ನೋಡ್ದ, ನನಗಿರುವಂಥ ಕೃಪಾ ವರಗಳು ನೋಡ್ದ, ನೀವು ನನ್ನ ಸಭೆಗೆ ಬರೋದ್ರಿಂದ ನಿಮ್ಮ ಜೀವನ ಹೆಂಗಾಗಿದೆ ನೋಡ್ದ ಅಂತ ಎಲ್ಲಿ ತನ್ನನ್ನು ಮಹಿಮೆ ಪಡಿಸ್ಕೊಳ್ತಾನೋ ಅಲ್ಲಿ ಜನಗಳು ಹೋಗೋದ್ರಿಂದ ಅವನಿಗೆ ಸಮಸ್ಯೆನೇ ಇಲ್ಲ. ಯಾಕಂದ್ರೆ ಜನಗಳ ಗಮನ ಎಲ್ಲ ಯಾರ ಮೇಲೆ ಇರುತ್ತೆ? ಆ ಮನುಷ್ಯನ ಮೇಲೆ ಇರುತ್ತೆ. ಇವ್ರು ಪ್ರಾರ್ಥನೆ ಮಾಡಿಬಿಟ್ರೆ ನಮಗೆ ಸಾಕು, ಇವರು ಬಳಿಯಲ್ಲಿ ನಾವಿದ್ರೆ ಸಾಕು ಅಂತ ಇವ್ರ ಗಮನ ಎಲ್ಲ ಅವ್ರ ಮೇಲೆ ಇರುತ್ತೆ. ಆದರೆ ಸೈತಾನನಿಗೆ ಸಮಸ್ಯೆ ಎಲ್ಲಿ ಅಂತಂತಂದ್ರೆ ಎಲ್ಲಿ ಯೇಸು ಕ್ರಿಸ್ತನ ಮಹಿಮೆ ಪಡ್ತಾರೋ ಅಲ್ಲಿ ಜನಗಳು ಹೋಗೋದು ಅವನಿಗೆ ಸಮಸ್ಯೆ. ಯಾಕಂದ್ರೆ ಅಲ್ಲಿ ಹೋದ್ರೆ ಅವ್ರೇನ್ ಮಾಡ್ತಾರೆ? ಜನಗಳನ್ನ ಕರ್ತನ ಕಡೆಗೆ ತಿರುಗಿಸ್ತಾರೆ, ಜನಗಳನ್ನ ಕರ್ತನನ್ನ ನೋಡಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ, ಜನಗಳನ್ನ ಕರ್ತನನ್ನ ಅವಲಂಬಿಸಿಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಜನಗಳು ಮನುಷ್ಯನ ಕಡೆಗೆ ನೋಡ್ತಾರೋ ಅವನಿಗೆ ಸಮಸ್ಯೆ ಇಲ್ಲ, ನೀನು ಅವ್ನು ನೋಡ್ಕೊಂಡು ಹೋಗು ಅಂತ ಸುಮ್ಮನಾಗ್ಬಿಡ್ತಾನೆ. ಆದ್ರೆ ಯಾವಾಗ ಮನುಷ್ಯರು ದೇವರನ್ನು ನೋಡ್ತಾರೋ ಆಗ್ಲೇ ಅವನಿಗೆ ಸಮಸ್ಯೆ. ಅವಾಗ ಅದಕ್ಕೋಸ್ಕರವಾಗಿ ಸೈತಾನ ಏನ್ ಮಾಡ್ತಾನೆ ಅಂತಂದ್ರೆ ಸತ್ಯವಾಕ್ಯವನ್ನು ಬೋಧಿಸುವಂತ ಸಭೆಗಳಿಗೆ ಜನಗಳು ಹೋಗಬಾರದು ಅಂತ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಕಳ್ಳ ಉಪದೇಶಗಳು ಮಾಡೋರು, ಲೋಕ ರೀತಿಯಾಗಿ ಆಶೀರ್ವಾದಗಳನ್ನೇ ಬೋಧನೆ ಮಾಡ್ಕೊಂಡು ಹೋಗುವಂಥವ್ರ ಕಡೆ ಎರಡವಾಳ ಜನಗಳು ಹೋಗಲಿ, ಆದರೆ ಕರ್ತನನ್ನು ಬೋಧಿಸುವಂಥವ್ರ ಕಡೆಗೆ ಹೋಗಬಾರ್ದು ಅಂತ ಅವನು ಪ್ರಯತ್ನ ಮಾಡ್ತಾನೆ. ಆದರೆ ಅಂತ ಅವನ ಕ್ರಿಯೆಗಳು ನೀಗಿ ಹೋಗಿ ಸತ್ಯವಾಕ್ಯವನ್ನು ಕೇಳುವುದಕ್ಕೆ ಜನಗಳು ಕೂಡಿ ಬರಲಿ ಅಂತ ನೀವು ಪ್ರಾರ್ಥನೆ ಮಾಡುವಂಥವ್ರುಗಳಾಗಿ ಇರಬೇಕು. ಇದು ಅವನು ಮಾಡುವಂಥ ಎರಡನೇ ಕಾರ್ಯ. ಆದರೆ ಒಂದು ವೇಳೆ ಅದನ್ನೂ ಮಾಡೋಕ್ಕಾಗಿಲ್ಲ ಅಂದರೆ ಆ ಸೇವಕ ದೇವರ ಚಿತ್ತದಲ್ಲಿ, ದೇವರ ಕರೆಯಲ್ಲಿ ದೃಢವಾಗಿ ನಿಂತು ಕರ್ತನ ಕಾರ್ಯವನ್ನೇ ಮಾಡುವವರಿಗೆ ತನ್ನ ಒಪ್ಪಿಸಿಕೊಟ್ಟು ನಡೆಯುವಾಗ ಅವನೇನ್ ಮಾಡ್ತಾನೆ? ಇವನೇನು ಯಾಮಾರಿಸಿದ್ರು ಯಾಮರಿ ಹೋಗ್ತಾ ಇಲ್ಲ, ದಾರಿ ತಪ್ಪಿಸಿದ್ರು ದಾರಿ ತಪ್ಪಿ ಹೋಗ್ತಾ ಇಲ್ಲ. ಏನ್ ಮಾಡೋದು? ಸರಿ, ಹೆಂಗಾದ್ರೂ ಮಾಡಿ ಇವ್ರು ನಿಲ್ಲಿಸ್ಬೇಕಂತ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಅವ್ನು ಮಾಡುವಂಥ ಪ್ರಯತ್ನಗಳೇ ರೋಗ. ಒಂದು ವೇಳೆ ಒಂದು ವ್ಯಕ್ತಿಗೆ ಆರೋಗ್ಯವಾಗಿ ಚೆನ್ನಾಗಿದ್ರೆ ಅವ್ನು ಓಡಾಡಿ ಎಲ್ಲ ಕಡೆ ಸೇವೆ ಮಾಡ್ಬೋದು. ಅವ್ನಿಗೆ ಆರೋಗ್ಯ ಕೆಟ್ಟೋದ್ರೆ ಅವ್ನ ಮನೇಲಿ ಇರಬೇಕಾಗುತ್ತೆ, ಎಲ್ಲೋ ಚೇರ್ ಮೇಲೆ ಇರಬೇಕಾಗುತ್ತೆ, ಹಾಸಿಗೆ ಮೇಲೆ ಇರಬೇಕಾಗುತ್ತೆ. ಸೇವೆಗಳು ಮಾಡೋದಕ್ಕೆ ಕಷ್ಟ ಆಗಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡ್ತಾನೆ? ರೋಗ ತಂದು ಅವರನ್ನು ಮಲಗಿಸಿ ಬಿಡೋದಕ್ಕೆ ಅವನು ಎಲ್ಲ ಪ್ರಯತ್ನವನ್ನು ಮಾಡ್ತಾನೆ. ಇಲ್ಲ ಅಂತಂದ್ರೆ ಸೇವೆಗಳಲ್ಲಿ ತಡೆಗಳು, ಅವರಿಗೆ ಸಮಸ್ಯೆಗಳು, ತೊಂದರೆಗಳು, ಇಕ್ಕಟ್ಟುಗಳು, ಬಿಕ್ಕಟ್ಟುಗಳು ತಂದು ಒಟ್ಟು ಸೇವೆ ಮಾಡೋಕೆ ಆಗದ ರೀತಿಯಲ್ಲಿ ಅವರನ್ನ ಮುತ್ತುವುದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಇಲ್ಲ ಅಂತಂದ್ರೆ ವಿರೋಧಿಗಳು, ಸೇವೆಯನ್ನು ವಿರೋಧಿಸುವಂಥವರು, ಸೇವೆಗಳನ್ನು ತಡೆಯುವಂಥವರು, ಇಂಥವರನ್ನು ಕೊಂಡು ತಂದು ಸೇವೆ ಮಾಡೋದಕ್ಕೆ ಆಗದ ಹಾಗೆ ಅವನ ಪ್ರಯತ್ನಗಳನ್ನು ಮಾಡ್ತಾನೆ. ಆದರೆ ಇವೆಲ್ಲವುಗಳ ಮಧ್ಯದಲ್ಲಿಯೂ ಸಹ ಅವರು ಅನಾರೋಗ್ಯವೇ ಇರಲಿ, ಸಮಸ್ಯೆಗಳಿರಲಿ, ಬಾಧೆಗಳಿರಲಿ, ವಿರೋಧಿಗಳಿರಲಿ, ಏನೇ ಇರಲಿ, ನಾನು ಕರ್ತನಿಗೋಸ್ಕರವಾಗಿ ಸೇವೆಗಳನ್ನು ಮಾಡ್ತೀನಿ ಅಂತ ಒಪ್ಪಿಸ್ಕೊಟ್ಟು ಮಾಡೋವಂಥವ್ರನ್ನ ಕಡೆಗೆ ಅವನು ಏನು ಮಾಡ್ತಾನೆ ಅಂತಂದ್ರೆ ಈ ವ್ಯಕ್ತಿ ಏನು ಮಾತ್ರ ನಿಲ್ತಾ ಇಲ್ಲ, ಹೋಗ್ತಾನೇ ಇದ್ದಾನೆ. ಸರಿ ಹೋಗ್ಲಿ, ಏನು ಮಾಡೋಣ? ಇವನಿಗೆ ಮರಣವನ್ನು ತಂದುಬಿಡೋಣ. ಇವನು ಭೂಲೋಕದಲ್ಲಿ ಬದುಕಿದ್ದಷ್ಟು ನಮಗೆ ಸಮಸ್ಯೆ. ಅವನನ್ನ ಪಾಪದಲ್ಲಿ ಬೀಳ್ಸೋಕೆ ಆಗ್ತಾ ಇಲ್ಲ, ಅವನನ್ನ ಯಾಮರ್ಸೋಕ್ಕೂ ಆಗ್ತಾ ಇಲ್ಲ, ಅವನು ತಡೆಯೋಕ್ಕೂ ಆಗ್ತಾ ಇಲ್ಲ. ಇವನು ಇದ್ದಷ್ಟು ನಮಗೆ ಸಮಸ್ಯೆ. ಇವನ್ನೇನು ಮಾಡೋಣ? ದೇವ್ರ ಹತ್ರ ಕಳಿಸ್ಬಿಡೋಣ. ನೀನು ಪರಲೋಕಕ್ಕೆ ಹೋದ್ರೆ ಹೋಗ್ಬಿಡು, ಸತ್ತೋಗ್ಬಿಟ್ಟು, ಆದರೆ ನಿನ್ನಿಂದ ಬೇರೆ ದೇವ್ರ ಹತ್ರಕ್ಕೆ ಬರಬಾರ್ದು. ನೀನು ಇದ್ದಷ್ಟು ಬೇರೆಯವ್ರನ್ನ ದೇವ್ರ ಹತ್ರ ತರ್ತೀಯ, ಅದು ಏನು ಮಾಡೋಣ? ನಿನ್ನನ್ನು ಸಾಯಿಸ್ಬಿಡೋಣ ಅಂತ ಸೇವಕರ ಪ್ರಾಣಕ್ಕೆ ವಿರುದ್ಧವಾಗಿ ಗುರಿ ಇಡ್ತಾನೆ. ಸೇವಕನಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾದ್ರೆ ಎಷ್ಟು ಮುಖ್ಯನೋ ತನ್ನ ಹೆಂಡತಿಗೂ ಅಷ್ಟೇ ಮುಖ್ಯವಾಗಿ ಪ್ರಾರ್ಥನೆ ಮಾಡಬೇಕು. ಈಗ ಒಂದು ಎತ್ತಿನ ಗಾಡಿ ಇದೆ ಅಂತ ಅನ್ಕೊಳ್ಳಿ. ಎತ್ತಿನ ಗಾಡಿಗೆ 2 ಎತ್ತುಗಳನ್ನ ಕಟ್ಟಿದ್ದಾರೆ. 2 ಎತ್ತುಗಳನ್ನ ಕಟ್ಬಿಟ್ಟು ಆ ಎತ್ತಿನ ಗಾಡಿನ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಒಂದು ಎತ್ತಿಗೆ ಕಾಲು ಉಳುಕ್ಬಿಡ್ತು, ಅದು ಮೇಲಕ್ಕೆ ಎದಳಕ್ಕೆ ಆಗ್ತಾ ಇಲ್ಲ. ಇವಾಗ ಇನ್ನೊಂದು ಎತ್ತು, ಅಯ್ಯೋ ನೀನು ಕಾಲು ಉಳುಕಿದೆ, ನೀನು ಕುತ್ಕೋ, ಪರವಾಗಿಲ್ಲ, ನಾನು ಹೋಗ್ತೀನಿ ಅಂತ ಬಂಡಿ ಹೇಳ್ಕೊಂಡು ಹೋಗೋಕ್ಕಾಗುತ್ತಾ? 2 ಎತ್ತುಗಳು ಹೋಗ್ತಾ ಇರುವಾಗಲೇ ಆ ಬಂಡಿ ಹೋಗೋಕ್ಕೆ ಸಾಧ್ಯ. ಒಂದು ಎತ್ತಿಗೆ ಕಾಲು ಉಳುಕಿದ್ರೆ ಇನ್ನೊಂದು ಎತ್ತು ಸುಮ್ಮನೆ ನಿಂತಿರ್ಬೇಕಾಗುತ್ತೆ. ಈ ಚೆನ್ನಾಗಿದ್ರೆ ಕೂಡ ಸುಮ್ಮನೆ ನಿಂತಿರ್ಬೇಕಾಗುತ್ತೆ, ಹೋಗೋಕ್ಕಾಗಲ್ಲ. 2 ಹೋಗೋದಕ್ಕಾದ್ರೇ ಬಂಡಿ ಮುಂದೆ ಹೋಗೋದು. ಅದೇ ರೀತಿಯಾಗಿಯೇ ಒಂದು ಕುಟುಂಬದಲ್ಲಿ ಒಂದು ಗಂಡ ಹೆಂಡತಿ ಇಬ್ಬರು ಸರಿಯಾಗಿ ಹೊಂದಾಣಿಕೆಯಲ್ಲಿ ನಡೆಯುವಾಗಲೇ, ಕರೆಕ್ಟಾಗಿ ನಡೆಯುವಾಗಲೇ ಎಲ್ಲ ಕಾರ್ಯ ನಡೆಯೋದು. ಒಬ್ಬರಿಗೆ ಕಾಲು ಉಳುಕು ಅಂತಂತಂದ್ರೆ ಇನ್ನೊಬ್ರು ಚೆನ್ನಾಗಿದ್ರು ಏನು ಮಾಡೋಕ್ಕಾಗಲ್ಲ. ಅದೇ ಥರ ಒಂದು ಸೇವಕ ಅವನಿಗೆ ಎಲ್ಲಾದರೂ ಚೆನ್ನಾಗಿದ್ರು ಸಹ ಅವನ ಹೆಂಡತಿಯಲ್ಲಿ ಸಮಸ್ಯೆ, ಕಷ್ಟ, ಬಾಧೆಗಳು ಅಂತಂದ್ರೆ ಸೇವಕ ಕಟ್ಟಾಕುವಂಥ ಪರಿಸ್ಥಿತಿ ಬರುತ್ತೆ, ಅವನೇನು ಮಾಡೋಕ್ಕಾಗಲ್ಲ. ಅವಾಗ ಅದಕ್ಕೋಸ್ಕರವಾಗಿ ಒಂದು ಸೇವಕನಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾದ್ರೆ ಎಷ್ಟು ಮುಖ್ಯನೋ ತನ್ನ ಹೆಂಡತಿಗೂ ಅಷ್ಟೇ ಮುಖ್ಯವಾಗಿ ಪ್ರಾರ್ಥನೆ ಮಾಡಬೇಕು. ಹಾಗಾದ್ರೆ ಸೈತಾನ ಏನು ಮಾಡ್ತಾನೆ? ಮೊದಲು ಆ ವ್ಯಕ್ತಿಯನ್ನು ಗುರಿ ಇಡಕ್ಕೆ ಪ್ರಯತ್ನ ಮಾಡ್ತಾನೆ. ಅವನನ್ನು ಯಾವ ಥರನೂ ತಾಕೋದಕ್ಕೆ ಆಗಲ್ಲ ಅನ್ನೋವಾಗ ಅವನೇನು ಮಾಡ್ತಾನೆ ಅಂದರೆ, ಇವನ ಬಿಡ್ರ, ಅವನ ಸುತ್ತ ಅವನಿಗೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ನು ನೋಡಿ, ಇವನನ್ನು ಹಿಡಿಯೋಕ್ಕಾಗ್ತಾ ಇಲ್ಲ, ಆದರೆ ಇವನಿಗೆ ಬೇಕಾದವ್ರು ಹಿಡ್ಕೊಂಡ್ಬಿಡೋಣ, ಅವಾಗ ಅವನೇ ಬರ್ತಾನೆ ಅಂತ ಅವನಿಗೆ ಬೇಕಾದವನ್ನ ತಾಕೋದಕ್ಕೆ ಪ್ರಯತ್ನ ಮಾಡ್ತಾನೆ.
ಅವಾಗ ಈ ರೀತಿಯಾಗೆಲ್ಲ ಅವನೇನು ಮಾಡ್ತಾನೆ, ಸೇವಕರುಗಳ ವಿರುದ್ಧವಾಗಿ ಹೋರಾಡೋ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಇಂಥ ಎಲ್ಲ ಕಾರ್ಯಗಳಿಂದ ಒಂದು ಸೇವಕ ತಪ್ಪಿಸಲ್ಪಟ್ಟು ಅವನು ಕಾಯಲ್ಪಟ್ಟು ದೇವರ ಚಿತ್ತವನ್ನು ಅವನು ನೆರವೇರಿಸಬೇಕು ಅಂತಂತಂದರೆ ಅವನಿಗೆ ಪ್ರಾರ್ಥನೆ ಬಹಳ ಅಗತ್ಯ. ಅವನಿಗೋಸ್ಕರವಾಗಿ ವೈರಾಗ್ಯವಾಗಿ ಪ್ರಾರ್ಥನೆ ಮಾಡುವಂಥವರು ಬಹಳ ಅಗತ್ಯ. ಸುಮ್ಮನೆ ಪ್ರಾರ್ಥನೆ ಅಲ್ಲ, ದೇವರೇ ನಮ್ಮ ಸೇವಕನ ಆಶೀರ್ವಾದ ಮಾಡಿ ಸ್ವಾಮಿ, ಬಲಪಡಿಸಿ ಸ್ವಾಮಿ, ಕಾದುಕೋ ಸ್ವಾಮಿ, ಅದಲ್ಲ. ಪೌಲ ರೋಮಪುರದವರಿಗೆ ಬರೆದ ಮಾತುಗಳೇನು? ಬಲೀಯವಾಗಿ ವಿಜ್ಞಾಪಿಸಿಕೊಳ್ಳಿರಿ, ನನಗೋಸ್ಕರವಾಗಿ ಬಲವಾಗಿ ಪ್ರಾರ್ಥನೆ ಮಾಡಿ, ನನಗೋಸ್ಕರವಾಗಿ ಆಳವಾಗಿ ಪ್ರಾರ್ಥನೆ ಮಾಡಿ ಅಂತ ತಾನು ಕೇಳಿಕೊಳ್ಳೋದನ್ನು ನಾವು ಕಾಣ್ತೇವೆ. ಆಗ ಒಂದು ಸೇವಕನಿಗೆ ಏನು ಅಗತ್ಯ ಇದೆ? ಒಂದು ಸೇವಕನಿಗೆ ಪ್ರಾರ್ಥನೆ ಬಹಳ ಅಗತ್ಯ ಇದೆ. ಒಂದು ಸೇವಕನು ದೇವರ ಹಸ್ತದಿಂದ ಉಪಯೋಗಿಸಲ್ಪಡೋದನ್ನು ನೀವು ನೋಡುವಾಗ, ಆಹಾ, ಆ ಸೇವಕರನ್ನು ದೇವರು ಹೆಂಗೆ ಉಪಯೋಗಿಸ್ತಾ ಇದ್ದಾರೆ, ಯಾವ ಥರ ಕೃಪೆ ಕೊಟ್ಟಿದ್ದಾರೆ, ಯಾವ ಥರ ಸೇವೆ ನಡೆಸ್ತಾ ಇದ್ದಾರೆ, ಅಲ್ಲೇಲೂಯಾ ಸ್ತೋತ್ರ ಅಂತ ಹೇಳ್ತೀರಾ, ಸಂತೋಷ. ಅದಕ್ಕಿಂತಲೂ ಮುಖ್ಯ, ಆ ಸೇವಕನಿಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಆ ಸೇವಕನ ಕಂಡು, ಅಯ್ಯೋ ಈ ಸೇವಕ ಒಂದ್ಸಲ ನಾನು ಪ್ರಾರ್ಥನೆ ಮಾಡಿಬಿಟ್ರೆ ಸಾಕಪ್ಪ ಅಂತ ನೀವು ಅನ್ಕೊಳ್ತೀರಾ. ಅದಕ್ಕಿಂತ ಮುಖ್ಯ, ಕರ್ತನೇ ಈ ಸೇವಕನಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳೋದು. ನೀವು ಒಂದು ಸೇವಕನಿಂದ ಪ್ರಾರ್ಥನೆ ಮಾಡಿಸಿಕೊಳ್ಳೋದಕ್ಕಿಂತಲೂ ಆ ಸೇವಕನಿಗಾಗಿ ನೀವು ಪ್ರಾರ್ಥನೆ ಮಾಡಬೇಕಾಗಿರೋದು ಬಹಳ ಮುಖ್ಯ. ನಿಮ್ಮ ಪ್ರಾರ್ಥನೆ ಆ ಸೇವಕನನ್ನ ಕಾದುಕೊಳ್ಳುತ್ತೆ. ಅದಕ್ಕೋಸ್ಕರವಾಗಿಯೇ ಪೌಲು ವಿಶ್ವಾಸಿಗಳಿಗೆಲ್ಲ ಹೇಳೋ ಮಾತೇನಂತಂದರೆ, ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಂತ ಹೇಳಿ. ನಾವೆಲ್ಲ ಕಣ್ಣನ್ನು ಮುಚ್ಚಿಸಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ತಂದೆಯ ಮಧ್ಯಾಹ್ನದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಈ ದಿನದಲ್ಲಿ ತಂದೆಯೇ, ಅಪೊಸ್ತಲನಾಗಿರುವಂಥ ಪೌಲನು ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಎಂದು ಎಲ್ಲ ವಿಶ್ವಾಸಗಳನ್ನು ಕೇಳಿಕೊಳ್ಳೋದನ್ನು ನಾವು ಕಂಡೆವು. ಅದರಂತೆ ಈ ದಿವಸಗಳಲ್ಲಿ ಒಂದು ಸೇವಕನಿಗಾಗಿ ವಿಶ್ವಾಸಿಗಳು ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು ಎಷ್ಟೋ ಮುಖ್ಯ ಎಂಬುದಾಗಿ ನಮಗೆ ನೀವು ತೋರಿಸಿಕೊಟ್ಟಿರಲ್ಲ. ಅದಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ ತಂದೆ. ಏನೆಲ್ಲ ಕಾರ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಾಗೆಲ್ಲ ಪ್ರಾರ್ಥನೆ ಮಾಡಬೇಕಂತ ಹೇಳಿ ತಂದೆಯೇ ನೀವು ತಿಳಿಯಪಡಿಸಿದ ಕಾರ್ಯಗಳನ್ನೆಲ್ಲ ನಿಮ್ಮ ಜನಗಳ ಬಳಿಯಲ್ಲಿ ನಾನು ತಿಳಿಸಿದ್ದೇನೆ. ಇದನ್ನು ಕೇಳಿ ತಂದೆ, ನಿಮ್ಮ ಜನಗಳು ಪ್ರತಿನಿತ್ಯ ಇವುಗಳಿಗಾಗಿ ಪ್ರಾರ್ಥನೆ ಮಾಡುವಂತೆ ತಮಗೆ ಸಹಾಯ ಮಾಡಿರಿ ಎಂಬುದಾಗಿ ಬೇಡುತ್ತೇನೆ. ತಂದೆಯೇ, ಈ ಕಾರ್ಯಗಳಿಗೆಲ್ಲ ತಾವು ಪ್ರಾರ್ಥನೆ ಮಾಡುತ್ತಾ ಇರುವಾಗ ನಿಮ್ಮ ಮಹಿಮೆಯು ತಂದೆಯ ಅಪರಿಮಿತವಾಗಿ ಮುಂದಿನ ದಿನಗಳಲ್ಲಿ ಪ್ರಕಟವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ. ಸೈತನನು ಏನೆಲ್ಲ ತಡೆಗಳನ್ನು ತರಬೇಕೆಂದು ಹೇಳುವನು, ಅವನ ತಡೆಗಳೆಲ್ಲ ನೀಗಿ ಹೋಗಿ ತಂದೆ ನಿಮ್ಮ ಮಹಿಮೆಯು ಪ್ರಕಟವಾಗಲಿ, ನಿಮ್ಮ ಚಿತ್ತವು ನೆರವೇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಿಮ್ಮ ಬಲವುಳ್ಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.